ಹಾಯ್ ಫ್ರೆಂಡ್ಸ್, ಇವಾಗ ನಾವು ನೋಡ್ತಾ ಇರೋದು ಚಾಪ್ಟರ್ ಹೆಸರು ಕ್ಲಾಸ್ 10 ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಸೋಷಿಯಲ್ ಸೈನ್ಸ್, 10ನೇ ಕ್ಲಾಸ್. ಸೊ ಫ್ರೆಂಡ್ಸ್, ಇವಾಗ ನಾವು ಈ ಚಾಪ್ಟರ್ ಹೆಸರು ನಿಮ್ಗೆ ಗೊತ್ತಿರ್ಬೋದು, ದ ಅಡ್ವೆಂಟ್ ಆಫ್ ಯುರೋಪಿಯನ್ ಟು ಇಂಡಿಯಾ ಅಂತ ಇದೆ. ಸೊ ಯುರೋಪಿಯನ್ಸ್ ಅಂತ ಏನು ಅಂತ ನಾವಿಲ್ಲಿ ತಿಳ್ಕೊಳಕ್ಕೆ ಜಸ್ಟ್ ಒಂದು ಮ್ಯಾಪ್ ಇಲ್ಲಿ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ನೋಡ್ಬೋದು, ನಿಮ್ಗೆ ಆಲ್ರೆಡಿ ಗೊತ್ತು, ನಾವು ಸ್ಕೂಲಲ್ಲಿ ಓದಿರ್ತೀವಿ, ದೇರ್ ಆರ್ 7 ಕಾಂಟಿನೆಂಟ್ಸ್ ಇನ್ ದ ವರ್ಲ್ಡ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಏಷ್ಯಾ ಇಸ್ ಬಿಗ್ಗೆಸ್ಟ್ ಕಾಂಟಿನೆಂಟ್, ಆಸ್ಟ್ರೇಲಿಯಾ ಇಸ್ ಸ್ಮಾಲೆಸ್ಟ್ ಕಾಂಟಿನೆಂಟ್ ಅಂತ ನಾವು ಓದಿದ್ದೀವಿ. ಸೊ ನೀವು ನೋಡ್ಬೋದು, ಏಷ್ಯಾ ಅನ್ನೋದು ಭಾರತ ಇಲ್ಲಿದೆ. ಸೊ ಈ ಕಲರ್ ಏನಿದೆಯೋ, ಈ ಗ್ರೀನ್ ಕಲರ್ ಎಲ್ಲ ಏಷ್ಯಾ. ಸೊ ಆ ರೀತಿ ಇದೆ ಅಲ್ವಾ. ನೀವು ಯುರೋಪ್ ನೋಡ್ಬೋದು, ಇಲ್ಲೇ ಇದೆ ಯುರೋಪ್. ಸೊ ಈ ಕಲರ್ ಏನಿದೆಯೋ ಆ ಕಲರ್ ಎಲ್ಲ ಯುರೋಪ್. ಅಂದ್ರೆ ನಿಮ್ಗೆ ಈಗ ಗೊತ್ತಾಯ್ತಲ್ವಾ ಏನಿದು ಚಾಪ್ಟರ್ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಅಂತ ಹೇಳಿದ್ದಾರೆ. ಸೊ ಯುರೋಪಿನರು ಯಾಕೆ ಭಾರತ ಪ್ರವೇಶ ಮಾಡ್ತಾರೆ, ಹೇಗೆ, ಮತ್ತೆ ಅದರಿಂದ ಏನೇನ್ ನಡೀತು ಅಂತ ಈ ಚಾಪ್ಟರ್ ಅಲ್ಲಿ ನಾವು ತಿಳ್ಕೊಂತೀವಿ. ಅದೇ ರೀತಿ ಇನ್ನೊಮ್ಮೆ ಮಿಕ್ಕಿದ್ದು ನಿಮ್ಗೆ ನಾರ್ತ್ ಅಮೆರಿಕಾ ಇದೆ, ಸೌತ್ ಅಮೆರಿಕಾ ಇದೆ, ಆಫ್ರಿಕಾ ಇದೆ, ಮತ್ತೆ ಆಸ್ಟ್ರೇಲಿಯಾ. ಈಗಾಗಲೇ ಹೇಳಿದ್ರು ದೇರ್ ಆರ್ 7 ಕಾಂಟಿನೆಂಟ್. ಸೊ ನಿಮ್ಗೆ ಗೊತ್ತಿದೆ ಇವಾಗ ಯುರೋಪ್ನವರು ಯಾಕೆ ಭಾರತಕ್ಕೆ ಬಂದ್ರು. ಸೊ ಫ್ರೆಂಡ್ಸ್, ಇವಾಗ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಸೊ ನಾವು ಈಗಾಗಲೇ ಹೇಳ್ದಾಗೆ ಈ ಚಾಪ್ಟರ್ ನಲ್ಲಿ ಭಾರತಕ್ಕೆ ಯುರೋಪ್ನವರು ಯಾಕೆ ಬರ್ತಾರೆ ಅಂತ, ಭಾರತಕ್ಕೆ ಏಕೆ ಬಂದರು ಕ್ವಶನ್. ಸೊ ಇವಾಗ ಬ್ರಿಟಿಷ್, ನಮ್ಗೆ ಗೊತ್ತಿರ್ಬೋದು, ಬ್ರಿಟಿಷ್ ಅವರು ನಿಮ್ಗೆ ಅಂದ್ರೆ ನಮ್ಮ ದೇಶನ ಬ್ರಿಟಿಷ್ ಅವರು ಆಳ್ವಿಕೆ ಮಾಡಿದ್ರು ಅಂತ ನಮ್ಗೆ ನಾರ್ಮಲ್ ಆಗಿ ಗೊತ್ತು. ಅದಕ್ಕಿಂತ ಮುಂಚೆನೆ ಈ ಯುರೋಪ್ನವರು ಭಾರತಕ್ಕೆ ಬಂದಿರ್ತಾರೆ. ಸೊ ಬಂದ್ಬಿಟ್ಟು ಏನನ್ ಮಾಡ್ತಾರೆ ಅಂದ್ಬಿಟ್ಟು ನಾವು ಈಗ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಈ ಚಾಪ್ಟರ್ ಅಲ್ಲಿ. ಸೊ ಫ್ರೆಂಡ್ಸ್, ಯುರೋಪ್ನಿಯರು ಭಾರತದಲ್ಲಿ ಸಾಂಬಾರ್ ಪದಾರ್ಥಗಳಿಗೆ ನಾವು ಏನು ಉಪಯೋಗಿಸ್ತೀವಲ್ವಾ, ಮೆಣಸು ಮತ್ತೆ ಜೀರಿಗೆ, ದಾಲ್ಚಿನ್ನಿ ಅಂದ್ರೆ ಅದನ್ನ ಚಕ್ಕೆ ಅಂತ ಕರಿತೀವಿ, ಚಕ್ಕೆ ಮತ್ತೆ ಏಲಕ್ಕಿ ಮತ್ತೆ ಶುಂಠಿ, ಈ ಪದಾರ್ಥಗಳು ಇವೆಲ್ಲ. ಸೊ ಈ ಪದಾರ್ಥಗಳನ್ನು ಅವ್ರ ಊರಿಗೆ ತಗೊಂಡೋಗಕ್ಕೆ ಬಂದಿದ್ರು. ಯಾಕಂದ್ರೆ ಭಾರತದ ಈ ಮೆಣಸು, ಜೀರಿಗೆ, ದಾಲ್ಚಿನ್ನಿ ಮತ್ತೆ ಏಲಕ್ಕಿ, ಶುಂಠಿಗೆ ತುಂಬಾ ಬೇಡಿಕೆ ಇತ್ತು ಯುರೋಪ್ನಲ್ಲಿ. ಯಾಕೆ ತುಂಬಾ ಬೇಡಿಕೆ ಇತ್ತಂದ್ರೆ, ಅವ್ರಿಗೆ ಚಳಿಗಾಲ ಬರುತ್ತೆ. ನಾರ್ಮಲ್ ಆಗಿ ನಮ್ಗೆ ಚಳಿಗಾಲ ಅಂದ್ರೆ ಎಷ್ಟಿರುತ್ತೆ, ನಮ್ಗೆ ಒಂದು 12ರಿಂದ ಒಂದು 18 ಬಂದಾಗ ನಾವು ಚಳಿಗಾಲ ಅಂತ ನಾವು ಕರ್ಕೊಂತೇವೆ. ಕೆಲವೊಮ್ಮೆ ಒಂದು 7 ಡಿಗ್ರಿಗೂ ಹೋಗ್ಬೋದು, ಅದು ನೈಟ್ ಟೈಮ್ ಹೋಗುತ್ತೆ. ನಾರ್ಮಲ್ ಟೈಮಲ್ಲಿ 12 ಇಂದ 18 ಅನ್ಕೊಳ್ಳಿ. ಬಿಸಿಲು ಕಾಲ ಬಂದಾಗ ನಮ್ಗೆ ನಾರ್ಮಲ್ ಆಗಿ ಬಿಸಿಲು ಕಾಲ ಅಂದ್ರೆ ಒಂದು 38ರಿಂದ ಒಂದು 44 ಡಿಗ್ರಿ ಇರುತ್ತೆ. ಬಟ್ ಅಲ್ಲಿ ಯುರೋಪಿಯನ್ಸ್ಗೆ ಏನಂದ್ರೆ, ನಾರ್ಮಲ್ ಆಗಿ ಅವ್ರಿಗೆ ಬಿಸಿಲು ಕಾಲನೇ 22ರಿಂದ 25 ಅಷ್ಟೇ ಅವ್ರಿಗೆ ಬಿಸಿಲು ಕಾಲ, ಗೊತ್ತಲ್ವಾ. ಸೊ ಈ ತರ ಚಳಿಗಾಲ ಬಂದಾಗ ಅವರು ಜಾಸ್ತಿ ಪದಾರ್ಥಗಳು, ಸೇವನೆ ಮಾಡೋ ಪದಾರ್ಥಗಳನ್ನ ಸಂರಕ್ಷಿಸ್ಬೇಕು. ಚಳಿಗಾಲದಲ್ಲಿ ಸಂರಕ್ಷಿಸಕ್ಕೆ ಅವ್ರಿಗೆ ಈ ತರ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಎಲ್ಲ ಅವಶ್ಯಕತೆ ಅವ್ರಿಗೆ ಇತ್ತು. ಸೊ ಅವಾಗ ತುಂಬಾ ದಿವಸ ಬಳಕೆ ಬರ್ತಾ ಇತ್ತು ಅವ್ರು ತಿನ್ನೋ ಪದಾರ್ಥ. ಅದಕ್ಕೋಸ್ಕರ ಈ ಭಾರತದ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ ಮತ್ತೆ ಶುಂಠಿಗೆ ಭಾರಿ ಬೇಡಿಕೆ ಇತ್ತು. ಅರಬ್ ವ್ಯಾಪಾರಿಗಳು ಇದನ್ನ ಬಂದ್ಬಿಟ್ಟು ಏನ್ ಮಾಡ್ತಿದ್ರು, ಅರಬ್ ವ್ಯಾಪಾರಿಗಳು ಏಷ್ಯಾದಿಂದ ಸರಕುಗಳನ್ನು ಖರೀದಿಸಿ ಕಾನ್ಸ್ಟಾಂಟಿನೋಪಲ್ನ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ನಗರಕ್ಕೆ ತರುತ್ತಿದ್ದರು. ನಿಮ್ಗೆ ಈ ಐಟಮ್ಸ್ ಅಂದ್ರೆ ಇದು ಏನ್ ಪದಾರ್ಥಗಳಿದೆಯಲ್ಲ, ಇದೆಲ್ಲ ಅರಬ್ ವ್ಯಾಪಾರಿಗಳು ಏಷ್ಯಾದಿಂದ ಸರಕು, ಏಷ್ಯಾನ ನಾವು ಆಲ್ರೆಡಿ ನಿಮ್ಗೆ ಇದು ತೋರಿಸಿದ್ವಿ, ಏಷ್ಯಾ ಖಂಡ. ಅರಬ್ ಅಂದ್ರೆ ಎಲ್ಲಿ ಬರ್ತದೆ, ಇಲ್ಲಿ ಬರುತ್ತೆ. ನೀವು ನೋಡ್ಬೋದು, ಇಲ್ಲಿ UAE ಬರುತ್ತೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ನಾವು ಕರಿತೀವಿ. ಈ ರೀತಿಯ ಈ ಜಾಗದಲ್ಲಿ ಬರುತ್ತೆ. ಇವರೇನು ಏಷ್ಯಾ ಅಂದ್ರೆ ಇದು ಒಂದು ಖಂಡ, ನಾನು ಆಲ್ರೆಡಿ ಹೇಳಿದೀನಿ. ಅಲ್ಲಿಂದ ಅರಬ್ ವ್ಯಾಪಾರಿಗಳು ಈ ಸರಕುಗಳು, ನಾವೇನು ಇವಾಗ ಸರಕುಗಳು ಬರದ್ವಿ, ಈ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ, ಅದನ್ನೆಲ್ಲ ಖರೀದಿಸಿ ಕಾನ್ಸ್ಟಾಂಟಿನೋಪಲ್ಗೆ ಕಳಿಸ್ತಾ ಇದ್ರು. ಸೊ ಈಗ ಒಂದ್ ಮ್ಯಾಪ್ ನೋಡ್ಕೊಂಡ್ ಬಂದ್ಬಿಡೋಣ.
ಸೊ ಫ್ರೆಂಡ್ಸ್ ಇಲ್ಲಿದೆ ನೋಡಿ ಕಾನ್ಸ್ಟಾಂಟಿನೋಪಲ್, ನೀವು ನೋಡ್ಬೋದು ಇಲ್ಲಿದೆ ಕಾನ್ಸ್ಟಾಂಟಿನೋಪಲ್. ಸೊ ಇಲ್ಲಿದೆ ಕಾನ್ಸ್ಟಾಂಟಿನೋಪಲ್. ಸೊ ಇದು ಭಾರತ, ಇದು ಕಾನ್ಸ್ಟಾಂಟಿನ್, ಅರಬ್ ಅನ್ನೋದು ಇಲ್ಲಿ ಬರುತ್ತೆ. ಸೊ ಇವ್ರು ಖರೀದಿಸಿ ಕಾನ್ಸ್ಟಾಂಟಿನೋಪಲ್ಗೆ ಇದು ಮಾರಾಟ ಮಾಡ್ತಾ ಇದ್ರು. ಪೂರ್ವ ರೋಮನ್ ಸಾಮ್ರಾಜ್ಯದ ನಗರಕ್ಕೆ ತೆರಳಿಸ್ತಾ ಇದ್ರು ಅವರು. ಅರಬ್ಬರು ಫುಲ್ ಏಷ್ಯಾದ ವ್ಯಾಪಾರವನ್ನೇ ಅವರು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರು. ಅಂದ್ರೆ ಅವ್ರು ಏನೇ ಸೇಲ್ ಮಾಡ್ಬೇಕು ಅನ್ಕೊಳ್ಳಿ, ಏನೋ ಭಾರತದಿಂದ ಸೇಲ್ ಮಾಡ್ಬೇಕು, ಭಾರತ ಒಂದೇ ಅಲ್ಲ ಏಷ್ಯಾ ಅಂದ್ರೆ ನಾವು ಆಲ್ರೆಡಿ ತೋರಿಸಿದ್ವಿ, ಪ್ರತಿಯೊಂದು ಇದು ದೇಶಗಳು ಬರ್ತವೆ. ಏಷ್ಯಾದಲ್ಲಿ ಏನೇ ಸೇಲ್ ಮಾಡ್ಬೇಕು ಅಂದ್ರೆ ಅದು ಅರಬ್ ಮುಖಾಂತರನೇ ಹೋಗ್ತಾ ಇತ್ತು. ಅದೇ ರೀತಿ ಯುರೋಪ್ ಅಂದ್ರೆ ನಾವು ಅವೆಲ್ಲ ಏನು ಯುರೋಪ್ ಅಂತ ನೋಡಿದ್ವಿ, ಕಾಂಟಿನೆಂಟ್ ಅಲ್ಲಿ ಫಸ್ಟ್ ತೋರಿಸಿದ್ವಿ. ಯುರೋಪ್ ನಲ್ಲಿ ಏನೇ ವ್ಯಾಪಾರ ಮಾಡ್ತಾ ಇದ್ರು ಅದನ್ನ ಇಟಲಿ ಬಂದ್ಬಿಟ್ಟು ನಿಯಂತ್ರಣದಲ್ಲಿ ಇತ್ತು. ಅಂದ್ರೆ ಇವಾಗ ಗೊತ್ತಾಯ್ತಲ್ವಾ ನಿಮ್ಗೆ, ಏಷ್ಯಾದಲ್ಲಿ ಏನೇನ್ ನಡೆದ್ರು, ಅರಬ್ ಅವರು ಏಷ್ಯಾ ಕಂಟ್ರೋಲ್ ಅಲ್ಲಿ ಇದ್ರೆ, ಏಷ್ಯಾನ ಅವ್ರ ಕಂಟ್ರೋಲ್ ಇಟ್ಕೊಂಡಿದ್ರೆ, ಯುರೋಪ್ ಕಂಟ್ರೋಲ್ನ ಇಟಲಿ ಇಟ್ಕೊಂಡಿತ್ತು. ಸೊ ಏನೇ ವ್ಯಾಪಾರ ಮಾಡಿದ್ರೆ ಏಷ್ಯಾದಲ್ಲಿ ಅರಬ್ ಇಂದ ಹೋಗ್ಬೇಕಿತ್ತು, ಯುರೋಪ್ ಬರ್ಬೇಕು ಇಟಲಿಯಿಂದ ಹೋಗ್ಬೇಕಿತ್ತು. ಸೊ ಈ ರೀತಿ ವ್ಯಾಪಾರನ ಫುಲ್ ಮೋನೋಪಲಿ ಅಂದ್ರೆ ಅವರೇ ನಿಯಂತ್ರಣದಲ್ಲಿ ಇತ್ತು, ಅರಬ್ ಮತ್ತೆ ಇಟಲಿ ನಿಯಂತ್ರಣದಲ್ಲಿ ಇತ್ತು. ಸೊ ಇದು ಕಾನ್ಸ್ಟಾಂಟಿನೋಪಲ್ ಅಂದ್ರೆ ನಾವು ಈಗ ನೋಡಿದ್ವಿ, ಏನು ಇಲ್ಲಿ ಕಾನ್ಸ್ಟಾಂಟಿನೋಪಲ್ ಅಂತ ನೋಡಿದ್ವಿ ನೋಡಿ. ಭಾರತ ಇಲ್ಲಿದೆ, ನೀವು ನೋಡ್ಬೋದು ಭಾರತ ಇಲ್ಲಿದೆ. ಭಾರತ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇತ್ತು. ನಮ್ಮ ಸರಕುಗಳು ಏನೇ ಖರೀದಿಸಿದ್ರು ಇಲ್ಲಿರೋ ಅರಬ್ಗಳು ಖರೀದಿಸ್ಬಿಟ್ಟು ಇದೆಲ್ಲ ಈ ಕಾನ್ಸ್ಟಾಂಟಿನೋಪಲ್ ಅನ್ನೋದು ಒಂದು ನಗರ ಇದೆ, ಆ ನಗರಕ್ಕೆ ಹೋಗ್ತಾ ಇತ್ತು. ಇದು ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್ ಅಂತಾನು ಕರಿತಾ ಇದ್ವಿ ಇದನ್ನ, ಸರಿನಾ? ಆ ಕಾನ್ಸ್ಟಾಂಟಿನೋಪಲ್ ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಕರೆಸ್ಕೊಳ್ತಾ ಇತ್ತು. ಯಾಕಂದ್ರೆ ಯುರೋಪ್ಗೆ ಹೋಗ್ಬೇಕಾದ್ರೆ ಗೇಟ್ ವೇ ಅಂದ್ರೆ ಈಗ ನೋಡಿ, ಈಗ ಬೆಂಗಳೂರು ನಾವು ಬರ್ಬೇಕು, ಇಲ್ಲ ಮೈಸೂರು ನಾವು ಬರ್ಬೇಕು, ಮೈಸೂರಿಗೆ ಸುಸ್ವಾಗತ ಅಂತ ಒಂದು ಇರುತ್ತೆ. ನೀವು ಆ ಗೇಟ್ ನ ದಾಟಿದ್ರೆ ನೀವು ಮೈಸೂರಿಗೆ ಹೋಗಕ್ಕಾಗಲ್ಲ. ಅದೇ ರೀತಿ ಯಾವುದೇ ಊರು ತಗೊಳ್ಳಿ, ಬೆಂಗಳೂರು, ತುಮಕೂರು ಈ ರೀತಿ ತಗೊಳ್ಳಿ. ಅದೇ ರೀತಿ ಯುರೋಪ್ ಅಂದ್ರೆ ಅದು ಒಂದು ದೇಶ ಅಲ್ಲ, ಆಲ್ರೆಡಿ ಏಷ್ಯಾ ಅಂದ್ರೆ ತುಂಬಾ ದೇಶ ಬರುತ್ತೆ, ಯುರೋಪ್ ಅಂದ್ರೆ ತುಂಬಾ ದೇಶ ಇದೆ ಅಲ್ವಾ. ಸೊ ಅದೇ ರೀತಿ ಸೊ ಕಾನ್ಸ್ಟಾಂಟಿನೋಪಲ್ ಬಂದ್ಬಿಟ್ಟು ಅಲ್ಲಿ ಸರಕುಗಳು ಬಂದ್ಬಿಟ್ಟು ಈ ಯುರೋಪ್ಗೆ ಹೋಗ್ಬೇಕಾಗಿತ್ತು. ಸೊ ಅದಕ್ಕೆ ಅದನ್ನ ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಕರೀತಾರೆ ಕಾನ್ಸ್ಟಾಂಟಿನೋಪಲ್ ನ. ಸಾವಿರದ 1453 ನಲ್ಲಿ ಕಾನ್ಸ್ಟಾಂಟಿನೋಪಲ್ ಪತನಗೊಳ್ಳುತ್ತೆ, ಅಂದ್ರೆ ಫಾಲ್ ಆಗುತ್ತೆ. ದ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್. ಪತನ ಆದಾಗ ಏನಾಗುತ್ತೆ? ಸೊ ಇಲ್ಲಿ ಏನಾಯ್ತು ಆಕ್ಚುಲಿ 1453 ನಲ್ಲಿ ಏನಾಯ್ತು ಅಂದ್ರೆ, ಆಟೋಮನ್ ಟರ್ಕ್ಸ್ ಇದಾರಲ್ಲ, ಆಟೋಮನ್ ಟರ್ಕ್ಸ್ ಅಂದ್ರೆ ಭಾರತೀಯರು, ಟರ್ಕಿಯರು, ನಿಮ್ಗೆ ಗೊತ್ತಲ್ವಾ ಈ ರೀತಿ ಟರ್ಕ್ಸ್. ಅದು ಆಟೋಮನ್ ಟರ್ಕ್ಸ್ ಬಂದ್ಬಿಟ್ಟು ಕಾನ್ಸ್ಟಾಂಟಿನೋಪಲ್ ನ ವಶಪಡಿಸ್ಕೊಳ್ತಾರೆ, ಕಾನ್ಸ್ಟಾಂಟಿನೋಪಲ್ ನ. ಸೊ ನೀವು ನೋಡ್ಬೋದು ಟರ್ಕಿ ಇಲ್ಲೇ ಬರುತ್ತೆ ನೋಡಿ, ಇಲ್ಲಿ ಕಾನ್ಸ್ಟಾಂಟಿನೋಪಲ್ ಇಸ್ತಾಂಬುಲ್ ನಲ್ಲಿದೆ, ಟರ್ಕಿ ಅನ್ನೋದು ಒಂದ್ ದೇಶ ಇಲ್ಲೇ ಬರುತ್ತೆ. ಸೊ ಕಾನ್ಸ್ಟಾಂಟಿನೋಪಲ್ ನ ಅವರ ಕಂಟ್ರೋಲ್ಗೆ ತಗೊಂತಾರೆ. ಸೊ ಅದಕ್ಕೋಸ್ಕರ 1453 ಕಾನ್ಸ್ಟಾಂಟಿನೋಪಲ್ ಪತನಗೊಳ್ಳುತ್ತೆ. ಯಾಕಂದ್ರೆ ಆಟೋಮನ್ ಟರ್ಕ್ಸ್ ಅವರು ವಶಪಡಿಸಿಕೊಂಡರು. ಸೊ ಯಾವಾಗ ವಶಪಡಿಸ್ಕೊಂತಾರೋ ಅವಾಗ ಈ 1453 ಏನು ಟರ್ಕರು ಅಂದ್ರೆ
ಟರ್ಕ್ಸ್ ಅಂದ್ರೆ ಕನ್ನಡದಲ್ಲಿ ಟರ್ಕರು ಅಂತ ಕರಿತೀವಿ. ಸೊ ಅಲ್ಲಿ ಏನೇನ್ ವ್ಯಾಪಾರ ಅಂದ್ರೆ ಗೇಟ್ ವೇ ಆಫ್ ಯುರೋಪ್ ಅಂತ ಏನ್ ಕರಿತಾ ಇದ್ರು, ಅಲ್ಲಿ ಏನೇನ್ ವ್ಯಾಪಾರ ನಡೆಯುತ್ತೋ ಆ ವ್ಯಾಪಾರ ರೋಡ್ ಸೈಡ್ ಅಂದ್ರೆ ವ್ಯಾಪಾರ ಅಲ್ಲಿಂದ ನಡಿಬೇಕು. ಯುರೋಪ್ ಗೇಟ್ ವೇ ಅದೇ ಆಗಿತ್ತು. ಸೊ ಆ ವ್ಯಾಪಾರ ಫುಲ್ಲು ಇವ್ರ ಕಂಟ್ರೋಲ್ಗೆ ತಗೊಂತಾರೆ, ಇವ್ರ ನಿಯಂತ್ರಣದಲ್ಲಿ ತಗೊಂತಾರೆ. ಯಾರೋ ಆಟೋಮನ್ ಟರ್ಕ್ಸ್ ಅನ್ನೋದು ತಗೊಂಡು ಅದಕ್ಕೆ ತೆರಿಗೆಗಳನ್ನು ವಿಧಿಸ್ತಾರೆ. ಅಂದ್ರೆ ಹೆಚ್ಚಿನ ಟ್ಯಾಕ್ಸ್. ಅಂದ್ರೆ ಈ ಮುಂಚೆ ಏನಿದ್ರು ಅವ್ರ ಟ್ಯಾಕ್ಸ್ ಅಷ್ಟು ಇರ್ಲಿಲ್ಲ. ಸೊ ಇವರು ತುಂಬಾ ಟ್ಯಾಕ್ಸ್ ನ ವಿಧಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತೆರಿಗೆ ಮತ್ತು ಟ್ಯಾಕ್ಸ್ ವಿಧಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಈ ಯುರೋಪ್ ಅವರು ಎರಡು ಖರೀದಿಸ್ಬೇಕಂದ್ರೆ ಅವರಿಗೆ ತುಂಬಾ ದುಬಾರಿ ಆಗ್ತಾ ಇತ್ತು. ಏನೇ ಪ್ರಾಡಕ್ಟ್ ಅಂದ್ರೆ ಭಾರತದಿಂದ ಏನೇ ಬರ್ತಾ ಇದ್ರು ಯುರೋಪ್ ಅವ್ರಿಗೆ ತುಂಬಾ ದುಬಾರಿ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಅವ್ರಿಗೆ ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇತ್ತು. ಸೊ ಯಾವಾಗ 1453 ಆಟೋಮನ್ ಟರ್ಕ್ಸ್ ಅವರು ಕಾನ್ಸ್ಟಾಂಟಿನೋಪಲ್ ನ ವಶಪಡಿಸ್ಕೊಂತಾರೆ, ಅವಾಗ ಟರ್ಕರು ಟ್ಯಾಕ್ಸ್ ಅಂದ್ರೆ ತೆರಿಗೆಗಳನ್ನು ಆ ಪ್ರಾಡಕ್ಟ್ ಏನೇ ಪ್ರಾಡಕ್ಟ್ ಬಂದ್ರು ಟ್ಯಾಕ್ಸ್ ಗಳನ್ನು ವಿಧಿಸ್ತಾರೆ. ಆ ಟ್ಯಾಕ್ಸ್ ಇಂದ ಯುರೋಪ್ ಜನರಿಗೆ ತುಂಬಾ ಪದಾರ್ಥಗಳು ಬೆಲೆ ಆಗ್ತಾ ಇತ್ತು. ಫಾರ್ ಎಕ್ಸಾಂಪಲ್ ಈಗ 10 ರೂಪಾಯಿ ಪದಾರ್ಥ ಇರೋದಕ್ಕೆ ಒಂದು 15 ರೂಪಾಯಿ ಮಾಡಿದ್ರೆ ಏನಾಗುತ್ತೆ, ಅದು 5 ರೂಪಾಯಿ ಹೆಚ್ಚಂದ್ರೆ ಒಂದು 50% ಹೆಚ್ಚಾದಂಗೆ ಆಗತ್ತೆ ಅಲ್ವಾ. ಅದೇ ರೀತಿ ಫಾರ್ ಎಕ್ಸಾಂಪಲ್ 1 ಲಕ್ಷ ಪದಾರ್ಥಗೆ 1.5 ಲಕ್ಷ ಹಾಕಿದ್ರೆ ಹೇಗಾಗತ್ತೆ, ನಮ್ಗೆ ಆಲ್ಮೋಸ್ಟ್ 50% ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಸೊ ಆ ರೀತಿ ಅವ್ರಿಗೆ ಟ್ಯಾಕ್ಸ್ ಬಂದು ಜಾಸ್ತಿ ಆಗ್ತಾ ಇರೋ ಕಾರಣ ಅವ್ರಿಗೆ ಯಾವುದೇ ಪ್ರಾಫಿಟ್ ಇಲ್ಲದೆ ಅವ್ರಿಗೆ ನಷ್ಟ ಆಗ್ತಾ ಇತ್ತು. ಇದಕ್ಕೆ ಒಂದು ಸೊಲ್ಯೂಷನ್ ಬೇಕಲ್ವಾ. ಈ ರೀತಿ ಅವ್ರು ಟ್ಯಾಕ್ಸ್ ಹಾಕ್ತಾ ಇದ್ದಾರೆ, ನಮ್ಗೆ ಲಾಸ್ ಆಗ್ತದೆ, ಯುರೋಪ್ ಅವ್ರಿಗೆ ಲಾಸ್ ಆಗ್ತಾ ಇದೆ, ಅದಕ್ಕೆ ಒಂದು ಸೊಲ್ಯೂಷನ್ ಹುಡ್ಕಕ್ಕೆ ಇದು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಈ ಸ್ಪೈನ್ ಪೋರ್ಚುಗಲ್ ಮತ್ತೆ ಮಿಕ್ಕಿದ್ ಯುರೋಪಿಯನ್ ಇದು ದೇಶಗಳು, ಯುರೋಪಿಯನ್ ಮಿಕ್ಕಿದ ದೇಶಗಳು ಏನಿದೆಯೋ ಅದಕ್ಕೆ ಭಾರತಕ್ಕೆ ಒಂದು ಸಿ ರೂಟ್ ಅಂದ್ರೆ ಸಮುದ್ರ ಮಾರ್ಗ ಅಥವಾ ಜಲ ಮಾರ್ಗ ಕಂಡಿಡೀರಿ ಅಂತ ಹೇಳ್ತಾರೆ. ಯಾಕೆ ಈ ಸ್ಪೈನ್ ಪೋರ್ಚುಗಲ್ ಮತ್ತೆ ಬೇರೆ ಯುರೋಪಿಯನ್ ಭಾರತಕ್ಕೆ ಒಂದು ಜಲಮಾರ್ಗನ ಕಂಡಿಡೀರಿ ಅಂತ ಹೇಳ್ತಾರೆ ಅಂದ್ರೆ, ಇವರಿಂದ ಈಗ ನಿಮ್ಗೆ ಗೊತ್ತು ಕಾನ್ಸ್ಟಾಂಟಿನೋಪಲ್ ಇವ್ರ ತಕ್ಕಿಗೆ ಹೋಗುತ್ತೆ, ಆಟೋಮನ್ ಟರ್ಕರ್ಗೆ ಹೋಗುತ್ತೆ. ಅವಾಗ ಇವ್ರಿಗೆ ಟ್ಯಾಕ್ಸ್ ಗಳು ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಆ ಟ್ಯಾಕ್ಸ್ ಇಂದ ಇವ್ರಿಗೆ ಭಾರಿ ನಷ್ಟ ಆಗ್ತಾ ಇರುತ್ತೆ. ಸೊ ನಷ್ಟ ಆದಾಗ ನಾವೇ ಹೊಸ ಮಾರ್ಗನ ಕಂಡಿಡಿಬೇಕು. ಹೊಸ ಮಾರ್ಗನ ಈ ಮುಂಚೆ ಅಲ್ಲಿಂದ ಹೋಗ್ತಾ ಇತ್ತು ಕಾನ್ಸ್ಟಾಂಟಿನೋಪಲ್, ಈಗ ಬೇರೆ ಮಾರ್ಗದಿಂದ ನಾವು ಕಂಡಿಡ್ಕೊಂಡು ನಾವು ಲಾಭ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಯುರೋಪ್ಗೆ ಒಂದು ಇದಾಗಿತ್ತು. ಅಂದ್ರೆ ಅವ್ರಿಗೆ ಅವಾಗ ಪ್ರಾಫಿಟ್ ಆಗುತ್ತೆ, ಯಾರೇ ಪ್ರಾಫಿಟ್ ನೋಡ್ಕೊತಾರಲ್ಲ. ಸೊ ಆ ರೀತಿ ಇಷ್ಟು ದೇಶಗಳು, ಯುರೋಪ್ ನಲ್ಲಿರೋ ದೇಶಗಳು ಹೊಸ ಜಲ ಮಾರ್ಗ ಕಂಡುಹಿಡಿಯೋಕೆ ಹೇಳಿದ್ರು. ಅವಾಗ ಏನಾಗತ್ತೆ ಅಂದ್ರೆ, ಅವಾಗ್ಲೇ ಈ ಕಾಂಪಸ್ ಅಂದ್ರೆ ಇವಾಗ ನಾವು ನೋಡ್ತೀವಿ ನಾರ್ತ್ ಸೌತ್ ವೆಸ್ಟ್ ಆತರ, ಮತ್ತೆ ಅಸ್ಟ್ರೋಬಲ್ ಮತ್ತೆ ಗನ್ ಪೌಡರ್ ಅದನ್ನೆಲ್ಲ ತಗೊಂಡು ನೀವು ಹೋಗ್ಬೇಕು ಆದಷ್ಟು ಬೇಗ ಅಂತ ಹೇಳ್ತಾರೆ. ಸೊ ಹೊಸ ಜಲ ಮಾರ್ಗಕ್ಕೆ ಕಂಡುಹಿಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟು ಈಸಿ ಇಲ್ಲ, ಯಾಕಂದ್ರೆ ಜಲಮಾರ್ಗನ ಕಂಡುಹಿಡಿಯೋದು ಅಷ್ಟು ಈಸಿ ಆಗಿಲ್ಲ. ನಾವೀಗಾಗಲೇ ಮ್ಯಾಪ್ ನ ನೋಡಿದೀವಿ, ನಿಮ್ಗೆ ಗೊತ್ತು ಭಾರತ ಇಲ್ಲಿದೆ, ಅದು ಅರಬ್ ಮುಖಾಂತರ ಆಲ್ರೆಡಿ ಅರಬ್ ಮುಖಾಂತರ ಅದು ಕಾನ್ಸ್ಟಾಂಟಿನೋಪಲ್ ಹೋಗ್ತಾ ಇತ್ತು. ಬಟ್ ಇಲ್ಲಿ ಟರ್ಕರ್ ಏನ್ ಮಾಡ್ತಾ ಇದ್ರು, ಟ್ಯಾಕ್ಸ್ ಯುರೋಪ್ಗೆ ಟ್ಯಾಕ್ಸ್ ವಿಧಿಸ್ತಾರೆ. ಟ್ಯಾಕ್ಸ್ ವಿಧಿಸಿದಾಗ ಅವ್ರಿಗೆ ಹೊಸ ಜಲಮಾರ್ಗ ಹೆಂಗ್ ಕಂಡುಹಿಡಿಬೇಕು ನೋಡಿ, ಹಿಂಗೂ ಭಾರತಕ್ಕೆ ಬರಕ್ಕಾಗಲ್ಲ, ಈ ತರನು ಬರಕ್ಕಾಗಲ್ಲ.
ಸೊ ಅವ್ರು ಬಂದ್ರೆ ಹೆಂಗ್ ಬರ್ಬೇಕು, ಈ ತರ ಸಮುದ್ರದಲ್ಲಿ ಹಿಂಗ್ ಬಂದು ಈ ತರ ಬಂದ್ಬಿಟ್ಟು ಹಿಂಗೆ ಈ ತರ ಬರ್ಬೇಕು. ನೋಡಿ ಎಷ್ಟು ಲಾಂಗ್ ಜರ್ನಿ ಇದೆ. ನೀವು ನೋಡ್ಬೋದು, ಯುರೋಪ್ ಇಂದ ಆಫ್ರಿಕಾ ದಾಟ್ಬೇಕು, ಆಫ್ರಿಕಾದಿಂದ ಇಲ್ಲಿಗೆ ದಾಟ್ಬೇಕು. ಗೊತ್ತಾಯ್ತಲ್ವ ಇವಾಗ? ಸೊ ಅವಾಗ ಹೊಸ ಜಲಮಾರ್ಗನ ಕಂಡುಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ತರ ಸ್ಟಾರ್ಟ್ ಮಾಡ್ತಾರೆ ಸಂದರ್ಭದಲ್ಲಿ ವಾಸ್ಕೋ ಡ ಗಾಮ ಪೋರ್ಚುಗೀಸ್ ಸೈಲರ್ ಆಗಿದ್ರು. ಅವರು ಸಕ್ಸಸ್ಫುಲಿ ಕೇಪ್ ಆಫ್ ಗುಡ್ ಹೋಪ್ ಅಂಡ್ ರೀಚ್ ಕಾಪಾ ನಿಯರ್ ಕ್ಯಾಲಿಕಟ್ ಇನ್ 1498. ಸೊ ಪೋರ್ಚುಗೀಸ್ ನಾವಿಕರಾಗಿರುವ ಇವರು ವಾಸ್ಕೋ ಡ ಗಾಮ ಅವರು ದಕ್ಷಿಣ ಆಫ್ರಿಕಾದಲ್ಲಿರೋ ಏನ್ ಗುಡ್ ಹೋಪ್ ಅಂತ ಕರೀತೇವೆ ಅಲ್ಲಿಗೆ ಸುತ್ತುವರಿತಾರೆ. ಸುತ್ತುವರೆದ್ಬಿಟ್ಟು 1498ರಲ್ಲಿ ಅಂದ್ರೆ 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ಇರುವ ಕಲ್ಲಿಕೋಟೆ ಸಮೀಪ ಕಾಪಾ ತಲುಪುತ್ತಾರೆ. ಸೊ ಈ ವಾಸ್ಕೋ ಡ ಗಾಮ ಅನ್ನೋ ಪೋರ್ಚುಗೀಸ್ ಸೈಲರ್ ಯಾವ ರೀತಿ ಅವರು ಇದು ಮಾಡ್ತಾರೆ ಅಂತ ಇವಾಗ ನಾವು ನೋಡೋಣ. ಸೊ ಫ್ರೆಂಡ್ಸ್, ನೀವು ನೋಡ್ಬೋದು ಹೊಸ ರೂಟ್ ಕಂಡುಹಿಡಿಯೋದಕ್ಕೆ ಹೇಳ್ತಾರೆ. ಸೊ ನಾನು ಆಲ್ರೆಡಿ ಹೇಳಿದೆ ನೋಡಿ, ಇದು ಇಲ್ಲಿದೆ, ಕಾನ್ಸ್ಟಾಂಟಿನೋಪಲ್ ಇಲ್ಲಿದೆ. ಈಗ ನೀವು ನೋಡ್ಬೋದು ಕಾನ್ಸ್ಟಾಂಟಿನೋಪಲ್ ಇಲ್ಲಿದೆ, ಇದು ಬಂದ್ಬಿಟ್ಟು ಪೋರ್ಚುಗಲ್ ಇಲ್ಲಿದೆ. ಈ ವಾಸ್ಕೋ ಡ ಗಾಮ ಅನ್ನೋದು ಪೋರ್ಚುಗಲ್ನ ಒಬ್ಬ ಸೈಲರ್, ಅಂದ್ರೆ ಹಡಗು ಓಡಿಸೋದು ಸೈಲರ್. ಸೊ ಇಲ್ಲಿಂದ ಈಗ ಬರ್ತಾರೆ, ಇದು ನೋಡ್ಬೋದು ನೀವು, ಸೌತ್ ಆಫ್ರಿಕಾ ಕೇಪ್ ಆಫ್ ಗುಡ್ ಹೋಪ್ ಅನ್ನೋದು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದು ಸುತ್ತುವರಿತಾರೆ, ಸುತ್ತುವುದು ಮತ್ತೆ ಹಿಂಗ್ ಹೋಗ್ತಾರೆ. ಇವಾಗ ನಿಮ್ಗೆ ಗೊತ್ತಾಯ್ತು. ಹೋಗ್ಬಿಟ್ಟು ಎಲ್ಲಿಗೆ ಬರ್ತಾರೆ, ಇಲ್ಲಿ ನೋಡ್ಬೋದು ಭಾರತದಲ್ಲಿ ಇಲ್ಲಿಗೆ ಬರ್ತಾರೆ. ಇದು ಭಾರತ ಇಲ್ಲಿದೆ, ಇಲ್ಲಿಗೆ ಬರ್ತಾರೆ. ಇಲ್ಲಿ ಏನಿದೆ, ಕಾಪಾಡ್ ಕ್ಯಾರೆಕ್ಲ್ಯಾಂಡ್. ವಾಸ್ಕೋ ಡ ಗಾಮ ಅರೈವ್ಡ್ ಇನ್ 1498 ಡಿಸ್ಕವರಿ ನ್ಯೂ ಸೀ ರೂಟ್. ಸರಿನಾ? ಈ ರೀತಿ ಇದೆ. ಸೊ ಇಲ್ಲಿ ನಾವು ಇನ್ನೂ ಈಸಿಯಾಗಿ ಹೇಳ್ಬೇಕಂದ್ರೆ ಇಲ್ಲಿಂದ ಪೋರ್ಚುಗೀಸ್ ಸೈಲರ್ ವಾಸ್ಕೋ ಡ ಗಾಮರ್ ಅವರು ಹೋಗ್ತಾರೆ. ಹೋಗ್ಬಿಟ್ಟು ಸಮುದ್ರ ಮಾರ್ಗ ಕಂಡು ಹಿಡಿತಾ ಇರ್ತಾರೆ. ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದ್ಬಿಟ್ಟು ಇದು ಸೌತ್ ಆಫ್ರಿಕಾ. ಇಲ್ಲಿ ಏನ್ ಕಾಣಿಸ್ತಾ ಇದೆ ನಮ್ಗೆ, ಇದು ಸೌತ್ ಆಫ್ರಿಕಾ. ಈ ಸೌತ್ ಆಫ್ರಿಕಾದಲ್ಲಿ ಕೇಪ್ ಆಫ್ ಗುಡ್ ಹೋಪ್, ಅಂದ್ರೆ ಇಲ್ಲಿ ಏನೋ ಈ ಮ್ಯಾಪ್ ಇದು ಮಾಡಿದ್ದೇವೆ, ಇದು ಕೇಪ್ ಆಫ್ ಗುಡ್ ಹೋಪ್. ಇಲ್ಲಿ ಬರ್ತಾರೆ, ಇಲ್ಲಿ ಸುತ್ತುವರಿತಾರೆ. ಸುತ್ತುವರೆದ್ಬಿಟ್ಟು ಹೆಂಗ್ ಹೋಗ್ಬೇಕು ಅಂತ ನೋಡ್ಬಿಟ್ಟು ಆಮೇಲೆ ಹಂಗೆ ಬರ್ತಾ ಇರ್ತಾರೆ. ಬಂದಾಗ ಇಲ್ಲಿಗೆ ಬರ್ತಾರೆ ಭಾರತಕ್ಕೆ. ಅವಲ್ಲಿ ನಾವು ಮ್ಯಾಪ್ ನೋಡ್ಕೊಂಡ್ವಿ. ಅಲ್ಲಿ 1498ರಲ್ಲಿ ಕಾಪಾಡ್ ಹತ್ರ ನಿಯರ್ ಕ್ಯಾಲಿಕಟ್ ಹತ್ರ ಬರ್ತಾರೆ. ಸೊ ಈ ರೀತಿ ವಾಸ್ಕೋ ಡ ಗಾಮ ಅವರು ಹೊಸ ಸೀ ರೂಟ್ ನ ಕಂಡಿಡಿದ್ರು. ಈ ಸೀ ರೂಟ್ ನ ಕಂಡಿಡಿಯೋದಕ್ಕೆ ಏನಾಯ್ತು ಅಂದ್ರೆ, ನಿಮ್ಗೆ ನೋಡಿ ಮುಂಚೆ ವ್ಯಾಪಾರ ಎಲ್ಲ ಇಲ್ಲಿಂದ ಆಗ್ತಿತ್ತು, ನಿಮ್ಗೆ ಗೊತ್ತಲ್ಲ. ಇವರು ತುಂಬಾ ಟ್ಯಾಕ್ಸ್ ಆಗ್ತಾ ಇದಾರೆ. ಇಲ್ಲಿ ಕಾನ್ಸ್ಟಾಂಟಿನೋಪಲ್ ತುಂಬಾ ಟ್ಯಾಕ್ಸ್ ಆಗ್ತಾ ಇದಾರೆ. ಸೊ ಇಲ್ಲಿಂದ ಕಂಡುಹಿಡಿದಾಗ ನಾವು ಡೈರೆಕ್ಟ್ ಪದಾರ್ಥಗಳನ್ನು ಇಲ್ಲಿಂದ ತಗೊಂಡು ಈ ರೂಟ್ ನ ನಾವು ಅವಾಯ್ಡ್ ಅಂದ್ರೆ ಈ ರೂಟ್ಗೆ ನಾವು ಹೋಗದೆ ಇರೋನೆ ನಾವು ಯುರೋಪ್ಗೆ ಬೇರೆ ಬೇರೆ ಮಾರ್ಗದಲ್ಲಿ ನಾವು ನಮ್ಮ ಪದಾರ್ಥ ಭಾರತದಲ್ಲಿ ಏನ್ ಇಸ್ಕೊಂತೀವೋ ಅದನ್ನೆಲ್ಲ ಸೇಲ್ ಮಾಡ್ಬೋದು ಈಸಿಯಾಗಿ ಅನ್ನೋದು ಅವರ ಉದ್ದೇಶ ಆಗಿರುತ್ತೆ. ಅದಕ್ಕೋಸ್ಕರ ವಾಸ್ಕೋ ಡ ಗಾಮ ಅವರು ಪೋರ್ಚುಗೀಸ್ ಸೇಲರ್ 1498ರಲ್ಲಿ 1498ನಲ್ಲಿ ಕಾಪಾಡ್ನಲ್ಲಿ ಬರ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಪೋರ್ಚುಗೀಸ್ ಅವರು ಮತ್ತೆ ರೀಎಸ್ಟಾಬ್ಲಿಷ್ ಮಾಡ್ತಾರೆ. ಟ್ರೇಡ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಪೋರ್ಚುಗೀಸ್ ಎಲ್ಲಿ, ಭಾರತ ಅಂದ್ರೆ ಇಂಡಿಯಾ. ಸೊ ಹೆಂಗೆ ಕಾನ್ಸ್ಟಾಂಟಿನೋಪಲ್ ಅವ್ರು ತಗೊಂಡ್ರೆ ಸ್ವಲ್ಪ ಟ್ರೇಡ್ ಪತನ ಆಗಿತ್ತು, ಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಅಂತ. ಸೊ ಪೋರ್ಚುಗೀಸ್ ಅವರು ಯುರೋಪ್ಗೆ ಮತ್ತೆ ರೀಎಸ್ಟಾಬ್ಲಿಷ್ ಮಾಡ್ತಾರೆ. ಮತ್ತೆ ಇಂಡಿಯಾ ಯುರೋಪ್, ಭಾರತ ಮತ್ತೆ ಯುರೋಪ್ ನಡುವೆ ವ್ಯಾಪಾರ ಮತ್ತೆ ಮರುಸ್ಥಾಪಿಸ್ತಾರೆ. ಇವಾಗ ನಾವೇನು ರೂಟ್ ನೋಡಿದ್ವಿ ಆ ರೂಟ್ ಬಂದ್ಬಿಟ್ಟು 1869, ಅಂದ್ರೆ ಇದೇನು 1498 ಇದೆ. ಅಲ್ಲಿಂದ 1869ವರೆಗೂ ಅದೇ ರೂಟ್ ನಾನೇ
ಯುರೋಪ್ನವರು ಬಳಸ್ತಾ ಇದ್ರು ಭಾರತದಿಂದ ಇದು ವ್ಯಾಪಾರ ಮಾಡೋದಕ್ಕೆ. ಅದಾದ ನಂತರ 1869ರಲ್ಲಿ ಸೂಯಸ್ ಕೆನಲ್ ಅಂತ ಒಂದು ನಿರ್ಮಾಣ ಮಾಡ್ತಾರೆ. ಇದಾದ ನಂತರ ಸೂಯಸ್ ಕೆನಲ್ ಬಂದ್ಬಿಟ್ಟು ಹೊಸ ಮಾರ್ಗ ಆಗಿರುತ್ತೆ. ಸೂಯಸ್ ಕೆನಲ್ ಅಂದ್ರೆ ಸೇಮ್ ಇದು, ಅಂದ್ರೆ ಇಲ್ಲಿ ಒಂದು ಇದೆಯಲ್ಲ, ಇದು ನಿಮ್ಗೆ ಗೊತ್ತು. ಇವಾಗ ಆಲ್ರೆಡಿ ಯುದ್ಧ ಆಗ್ತಾ ಇದೆ, ನಿಮ್ಗೆ ಗೊತ್ತು ಯುದ್ಧ ಆಗ್ತಾ ಇದೆ. ಅವಾಗ ಏನ್ ಮಾಡ್ತಾರೆ, ಯುದ್ಧ ಟೈಮಲ್ಲಿ ನಿಮ್ಗೆ ನೀವು ನಾರ್ಮಲ್ ಆಗಿ ಒಂದು ಇದನ್ನ ಕೇಳಿರ್ತೀರಿ, ಸ್ಟ್ರೈಟ್ ಆಫ್ ಹಾರ್ಮುಜ್ ಮುಚ್ಚಾಕಿದ್ದಾರೆ, ನಿಮ್ಗೆ ಗೊತ್ತು. ಸ್ವಲ್ಪ ಝೂಮ್ ಮಾಡ್ತೀನಿ. ಸೊ ಇದು ನಮ್ಗೆ ಆಯಿಲ್ ಎಲ್ಲ ಇಲ್ಲಿ ಬರುತ್ತೆ, ಇದು ಇಲ್ಲಿ ಕಾಣಿಸುತ್ತೆ ಸ್ಟ್ರೈಟ್ ಆಫ್ ಹಾರ್ಮುಜ್ ನ ಮುಚ್ಚ ಹಾಕಿದ್ದಾರೆ ಅಂತ ನಾವೇನ್ ಕರಿತೀವಿ. ಅದೇ ರೀತಿ ಇವಾಗ ಸೂಯಸ್ ಕೆನಲ್ ಅಂದ್ರೆ ಹಿಂಗೆ ಪಾಸ್ ಆಗುತ್ತೆ. ಸೊ ಇಲ್ಲಿ ಮುಂಚೆ ಹಿಂಗ್ ಬರ್ತಾ ಇದ್ರು, ಇವಾಗ ಹಿಂಗೆ ಪಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಕೆನಲ್ 1869ರಲ್ಲಿ ಬರುತ್ತೆ. ಸೊ ಅಲ್ಲಿವರೆಗೂ ಅಂದ್ರೆ 400, 500, 600, 700, 800 ಆಲ್ಮೋಸ್ಟ್ ಒಂದು 400 ವರ್ಷಗಳು, 350-400 ವರ್ಷಗಳು ಯುರೋಪ್ ವ್ಯಾಪಾರಕ್ಕೆ ಇದೇ ಮಾರ್ಗನ ಯೂಸ್ ಮಾಡ್ತಾ ಇದ್ರು. ಅಂದ್ರೆ ಸೌತ್ ಆಫ್ರಿಕಾ, ಅಲ್ಲಿಂದ ಯುರೋಪಿಂದ ಸೌತ್ ಆಫ್ರಿಕಾಗೆ ಬಂದು ಮುಂದೆ ಹೋಗ್ತಾ ಇದ್ರು. ಸೊ ಇವಾಗ ಯುರೋಪ್ನಲ್ಲಿ ಕೆಲವು ಟ್ರೇಡಿಂಗ್ ಕಂಪನಿಗಳು ಸ್ಥಾಪನೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಈ ರೂಟ್ ಓಪನ್ ಆಗತ್ತೆ, ಅಂದ್ರೆ ರೂಟ್ ಏನು ಪೋರ್ಚುಗಲ್ ಅವರು ಬಂದ್ಬಿಟ್ಟು ಏನು ವಾಸ್ಕೋ ಡ ಗಾಮ ಅವರು ಬಂದು ಈ ರೂಟ್ ಇದು ಮಾಡ್ತಾರೋ, ಆವಾಗ 4 ಯುರೋಪಿಯನ್ ಪವರ್ಸ್ ಅಥವಾ ಯುರೋಪಿಯನ್ ಕಂಟ್ರೀಸ್ ಅಂತ ಕರಿಬಹುದು. 4 ಯುರೋಪಿಯನ್ ದೇಶಗಳು, ಯುರೋಪ್ ಅಂದ್ರೆ ಎಷ್ಟೊಂದು ದೇಶ ಇರುತ್ತೆ, ಅದರಲ್ಲಿ 4 ಯುರೋಪ್ ದೇಶಗಳು ಭಾರತಕ್ಕೆ ಬರ್ತಾರೆ. ಬಂದ್ಬಿಟ್ಟು ಏನ್ ಮಾಡ್ತಾರೆ, ಫಸ್ಟ್ ಬಂದ್ಬಿಟ್ಟು ಬಂದಿದ್ ಯಾರು, ಪೋರ್ಚುಗಲ್. ನಿಮ್ಗೆ ಗೊತ್ತಾ, ಪೋರ್ಚುಗಲ್ ಅವರು ವಾಸ್ಕೋ ಡ ಗಾಮ 1498ರಲ್ಲಿ ಬರ್ತಾರೆ ರೂಟ್ ಕಂಡು ಹಿಡ್ಕೊಂಡು. ಸೊ ಪೋರ್ಚುಗಲ್ ಅವರು ಫಸ್ಟ್ ಬರೋದು, ಪೋರ್ಚುಗಲ್ ಅವರು. ಅದೇ ರೀತಿ ಲಾಸ್ಟ್ ಅಲ್ಲಿ ಹೋಗಿದ್ದು ಪೋರ್ಚುಗಲ್ ಅವರು, ಗೊತ್ತಾಗಲ್ಲ. ಫಸ್ಟ್ ಬಂದಿದ್ದು ಪೋರ್ಚುಗಲ್ ಅವರು, ಭಾರತವನ್ನು ಬಿಟ್ಟು ಫೈನಲ್ ಆಗಿ ಹೋಗಿದ್ದು ಪೋರ್ಚುಗಲ್. ಅವರು ಎಲ್ಲಿ ಗೋವಾ ಬಿಟ್ಟು ಹೋಗ್ತಾರೆ, ಲಾಸ್ಟ್ ಅಲ್ಲಿ ಹೋಗಿದ್ದು ಅವರೇ ಪೋರ್ಚುಗಲ್ ಅವರು. ಸೊ ಇವಾಗ ಫ್ರಾನ್ಸಿಸ್ಕೋ ಅಲ್ಮಾಡಿಯಾ ಅವರು ಬ್ಲೂ ವಾಟರ್ ಪಾಲಿಸಿ ಅಂದ್ರೆ ನೀಲಿ ನೀರಿನ ನೀತಿ. ಅಲ್ಫಾನ್ಸೋ ಡೆ ಅಲ್ಬುಕರ್ ಇವರು ಗೋವಾನ 1510ರಲ್ಲಿ ವಶಪಡಿಸ್ಕೊಳ್ತಾರೆ, ಕ್ಯಾಪ್ಚರ್ ಮಾಡ್ತಾರೆ, ಗೋವಾನ ವಶ ಮಾಡ್ಕೊಂತಾರೆ. ಅದಾದ ನಂತರ ನೆದರ್ಲ್ಯಾಂಡ್ಸ್ ನ ಡಚ್ ಅಂತ ನಾವು ಕರೀತೇವೆ. ಈ ಡಚ್ ಅವರು ಅಂದ್ರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ. ಇಂಡಿಯಾ ಕಂಪನಿನ 1602ರಲ್ಲಿ ಈ ಸೂರತ್ ಮತ್ತೆ
ಕೊಚ್ಚಿನ್ ಅನ್ನೋ ನಗರಗಳಲ್ಲಿ ಸ್ಥಾಪಿಸ್ತಾರೆ. ನಿಮ್ಗೆ ಗೊತ್ತಿದೆ ನೋಡಿ, ಪೋರ್ಚುಗಲ್ 1498, ಇವ್ರದ್ದು ನೋಡಿ 1602, ಅಂದ್ರೆ ಆಲ್ಮೋಸ್ಟ್ 100 ವರ್ಷ ಆದ್ಮೇಲೆ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿಯವರು 1602 ಸೂರತ್ ಮತ್ತೆ ಕೊಚ್ಚಿ, ಭಾರತದ ಕೊಚ್ಚಿನ್ನಲ್ಲಿ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿನ ಸ್ಥಾಪಿಸ್ತಾರೆ. ಒಂದು ಪ್ರಮುಖ ಘಟನೆ ನಡೆಯುತ್ತೆ ಈ ಸಂದರ್ಭದಲ್ಲಿ. 1741ರಲ್ಲಿ ತಿಬಂಕೂರಿನ ರಾಜರಾದ ಮಾರ್ತಾಂಡ ವರ್ಮ ಅವರಿಗೆ ಸೋಲಾಗುತ್ತೆ. ಯಾವಾಗ? 1741ರಲ್ಲಿ. ಅದಾದ ನಂತರ ಬ್ರಿಟಿಷ್ ಅಂದ್ರೆ ಈಗ ನಾವು ಹೇಳಿದ್ವಿ ಬ್ರಿಟಿಷ್ ಆಳ್ವಿಕೆ, ನಾವು ಸ್ಟಾರ್ಟಿಂಗ್ ಅಲ್ಲಿ ಏನೋ ಬ್ರಿಟಿಷ್ ಆಳ್ವಿಕೆಗಿಂತ ಮುಂಚೆ ಇವ್ರು ನಡೆಸ್ತಿದ್ರು ಅಂತ ಹೇಳಿದ್ವಲ್ಲ. ಸೊ ಬ್ರಿಟಿಷ್ ಅಂದ್ರೆ ಇಂಗ್ಲೆಂಡ್. ಬ್ರಿಟಿಷ್. ಸೊ ಇವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ 1600ನೇ ಇಸ್ವಿನಲ್ಲಿ ಬ್ರಿಟಿಷ್ ಇಂಡಿಯಾ ಕಂಪನಿ ಅನ್ನೋದು ಸ್ಥಾಪಿಸ್ತಾರೆ. ಸ್ಥಾಪಿಸಿ ಇವರು ಮದ್ರಾಸ್, ಬಾಂಬೆ ಮತ್ತೆ ಕ್ಯಾಲ್ಕಟ್ಟ, ಮದ್ರಾಸು, ಬಾಂಬೆ ಮತ್ತೆ ಕ್ಯಾಲ್ಕಟ್ಟದಲ್ಲಿ ಇವರ ಕೇಂದ್ರ ಆಗಿ ಸ್ಥಾಪಿಸ್ತಾರೆ. ಹೆಡ್ ಆಫೀಸ್ ನ ಇವರು ಇದು ಮಾಡ್ತಾರೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಹೆಂಗೆ ಸೂರತ್ ಮತ್ತೆ ಕೊಚ್ಚಿನ ಸ್ಥಾಪಿಸ್ತಾರೆ, ಅದೇ ರೀತಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮದ್ರಾಸು, ಬಾಂಬೆ ಮತ್ತೆ ಕಲ್ಕಟ್ಟಾದಲ್ಲಿ ಸ್ಥಾಪಿಸ್ತಾರೆ. ಸರ್ ಥಾಮಸ್ ರೋ ಅನ್ನೋರ್ಗೆ ಪರ್ಮಿಷನ್ ಸಿಕ್ಕತ್ತೆ. ಎಲ್ಲಿ? ಜಹಾಂಗೀರ್ನಿಂದ ಅವ್ರಿಗೆ ಪರ್ಮಿಷನ್ ಸಿಕ್ಕತ್ತೆ 1617ನಲ್ಲಿ. ಜಹಾಂಗೀರ್ ಏನೋ 1600 ಇಸ್ವಿದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ ಮದ್ರಾಸ್, ಬಾಂಬೆ ಮತ್ತೆ ಕ್ಯಾಲ್ಕಟ್ಟಾದಲ್ಲಿ. ಅದಾದ ನಂತರ ಸರ್ ಥಾಮಸ್ ರಾಯ್ ಅವರಿಗೆ 1617ರಲ್ಲಿ ಜಹಾಂಗೀರ್ನಿಂದ ಅನುಮತಿ ಸಿಕ್ಕತ್ತೆ. ಅದಾದ ನಂತರ ಫ್ರಾನ್ಸ್ ಅವರು ಸಹ ಬರ್ತಾರೆ. ಫ್ರಾನ್ಸ್ಗೆ ಏನಂತೀವಿ ನಾವು? ಫ್ರೆಂಚ್ ಅಂತ ನಾವು ಕರೀತೇವೆ. ಸೊ ಅವರು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿನ ಸ್ಥಾಪಿಸ್ತಾರೆ. ಯಾವಾಗ? 1664ರಲ್ಲಿ ಸ್ಥಾಪಿಸ್ತಾರೆ. ಈ ಫ್ರೆಂಚ್ ಅವರು ಅದಕ್ಕೆ ಪಾಂಡಿಚೇರಿ ಅವರ ಕೇಂದ್ರವಾಗಿ ಮಾಡ್ಕೊಂತಾರೆ. ಇವಾಗ ನಿಮ್ಗೆ ಗೊತ್ತಾಗಿರ್ಬೋದು ಯಾಕೆ ಪಾಂಡಿಚೇರಿಯಲ್ಲಿ ಫ್ರೆಂಚ್ ಜಾಸ್ತಿ ಮಾತಾಡ್ತಾರೆ ಅಂತ. ನಿಮ್ಗೆ ಗೊತ್ತಾಗ್ತಿರ್ಬೋದು ಗೋವಾದಲ್ಲಿ ಯಾಕೆ ಜಾಸ್ತಿ ಮಾತಾಡ್ತಾರೆ ಬೇರೆ ಭಾಷೆ ಅಂತ ಗೊತ್ತಿರ್ಬೋದು. ಯಾಕಂದ್ರೆ ಇವರು ಆಳ್ವಿಕೆ ಮಾಡಿರ್ತಾರೆ ಅವಾಗ. ಸೊ ಅದಕ್ಕೋಸ್ಕರ ಪಾಂಡಿಚೇರಿ ಫ್ರೆಂಚ್ ನಲ್ಲಿ ಈಸ್ಟ್ ಇಂಡಿಯಾ ಕಂಪನಿ 1664ರಲ್ಲಿ ಪಾಂಡಿಚೇರಿನ ಅವರ ಕೇಂದ್ರ ಮಾಡ್ಕೊಂತಾರೆ. ಇವಾಗ ಅದು ಪುದುಚೇರಿ ಅಂತಾನು ಕರಿತೇವೆ. ಸೊ ಇದರಲ್ಲಿ ಡೂಪ್ಲೆಕ್ಸ್ ಅವ್ರು ಏನಾಗಿದೆ? ಗವರ್ನರ್ ಜನರಲ್. ಆಗಿರ್ತಾರೆ. ಇವರಿಂದಾನೆ ಈ ಕರ್ನಾಟಿಕ್ ವಾರ್ ಅನ್ನೋದು ಸ್ಟಾರ್ಟ್ ಆಗುತ್ತೆ.
ಸೊ ನಿಮ್ಗೆ ಇನ್ನೊಂದು ಗೊತ್ತಿರ್ಬೋದು, ನಾವು ಈ ಮುಂಚೆ ಏನೋ ರಾಜ ಮಾರ್ತಾಂಡ ವರ್ಮ ಸೋತೋಗ್ತಾರೆ ಅಂತ ಹೇಳಿದ್ವಿ. ಬಟ್ ಅವ್ರ ಬಗ್ಗೆ ಒಂದು ಚಿಕ್ಕ ರಾಜ್ಯದ ಒಂದು ಇದು ರಾಜನಾಗಿ ಅವ್ರು ಎಷ್ಟು ಶೌರ್ಯ ಆಯ್ತು ಅಂದ್ರೆ ಡಚ್ ನ ಸೋಲಿಸ್ತಾರೆ. ಮತ್ತೆ ಈ ಮಸಾಲ ಪದಾರ್ಥ ಏನೇನು ಅವ್ರು ಬೆಳಿತಾ ಇದ್ರು ಅವರೆಲ್ಲ ಬಂದಿದ್ದು ಏನು ಕದಿಯೋದಕ್ಕೆ ಬಂದಿರ್ತಾರೆ. ಅದನ್ನೆಲ್ಲ ಅವರು ಕದ್ಬಿಟ್ಟು ಅವ್ರ ದೇಶಕ್ಕೆ ಇದು ಮಾಡೋದಕ್ಕೆ ಸೇಲ್ ಮಾಡೋದಕ್ಕೆ ಮಾಡಿರ್ತಾರೆ. ಸೊ ಮಾರ್ತಾಂಡ ವರ್ಮ ಅವರು ಡಚ್ ನ ಸೋಲಿಸ್ಬಿಟ್ಟು ಫುಲ್ ಅವರ ರಾಜ್ಯ ಏನಿತ್ತು ಅದನ್ನೆಲ್ಲ ಅವರು ರಕ್ಷಿಸ್ತಾರೆ, ಮಸಾಲೆ ಪದಾರ್ಥಗಳನ್ನ ರಕ್ಷಿಸ್ತಾರೆ. ಈ ರಾಜ ಅಷ್ಟು ಶೌರ್ಯವನ್ನು ಮೆದ್ದಿರ್ತಾರೆ. ಸೊ ಇವಾಗ ದ ಕಾರ್ನಾಟಿಕ್ ಯುದ್ಧಗಳು ನಡೆಯುತ್ತೆ. ಕಾರ್ನಾಟಿಕ್ ಯುದ್ಧಗಳು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇಲ್ಲಿ ಈ ಮುಂಚೆ ನಾವು ಹೆಂಗ್ ಬಂದ್ರು, ಏನೇನ್ ಬಂದ್ರು, ಫ್ರೆಂಚ್ ಬಂದ್ರು, ಡಚ್ ಬಂದ್ರು, ಬ್ರಿಟಿಷ್ ಬಂದ್ರು, ಈ ದೇಶಗಳನ್ನ ಅವರು ಹೆಡ್ ಆಫೀಸ್ ಮಾಡ್ಕೊಂಡ್ರು ಅಂತ ನಾವು ಕೇಳ್ಪಟ್ವಿ. ಇವಾಗ ಯುದ್ಧಗಳು ಶುರು ಆಗುತ್ತೆ. ಯುದ್ಧಕ್ಕೆ ಬಂದ್ಬಿಟ್ಟು ಫಸ್ಟ್ ಕಾರ್ನಾಟಿಕ್ ವಾರ್. ಏನಕ್ಕೆ ಇದು ಸ್ಟಾರ್ಟ್ ಆಗುತ್ತೆ ವಾರ್ ಅಂದ್ರೆ, ಭಾರತದಲ್ಲಿ ಈ ಬ್ರಿಟಿಷ್ ಇದೆ ನೋಡಿ, ಬ್ರಿಟಿಷ್ ಮತ್ತೆ ಈ ಫ್ರೆಂಚ್ ಅವರು ಅಧಿಕಾರ ಸ್ಥಾಪನೆ ಮಾಡೋದಕ್ಕೆ ಅಂದ್ರೆ ಫುಲ್ ಭಾರತದಲ್ಲಿ ತನ್ನದೇ ಆದ ಕಂಟ್ರೋಲ್ ನ ತಗೊಳಕ್ಕೆ ಈ ಬ್ರಿಟಿಷ್ ಮತ್ತೆ ಫ್ರೆಂಚ್ ಕಾದಾಟ ನಡೆಸ್ತಾರೆ. ಅವಾಗ ಈ ಕಾರ್ನಾಟಿಕ್ ಯುದ್ಧಗಳು ನಡೆಯುತ್ತೆ. ಸೊ ಫಸ್ಟ್ ಕಾರ್ನಾಟಿಕ್ ವಾರ್ ಅಂದ್ರೆ ಮೊದಲನೇ ಕಾರ್ನಾಟಿಕ್ ಯುದ್ಧಗಳು ಯಾವಾಗ ನಡೀತಾ ಇದೆ ಅಂದ್ರೆ 1746ರಿಂದ 1748, 2 ವರ್ಷ ನಡೆಯುತ್ತೆ ಫಸ್ಟ್ ಕಾರ್ನಾಟಿಕ್ ವಾರ್. ಇದರಲ್ಲಿ ಫ್ರೆಂಚ್ ಲೀಡರ್ ಆಗಿರೋ ಲಾ ಗೋಡ್ರಿನಸ್ ಮದ್ರಾಸ್ನ ವಶಪಡಿಸ್ಕೊಂತಾರೆ. ನಾವ್ ಈಗಾಗ್ಲೇ ನೋಡಿದ್ವಿ ಮದ್ರಾಸ್ ಅನ್ನೋದು ಯಾರ ಕಂಟ್ರೋಲ್ ಅಲ್ಲಿ ಇತ್ತು ಅಂತ. ಹೌದು, ಈ ಫ್ರೆಂಚ್ ಕೇವಲ ಪಾಂಡಿಚೇರಿ ಕಂಟ್ರೋಲ್ ಅಲ್ಲಿ ಇತ್ತು, ಸರಿನಾ? ಸೊ ಅದೇ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮದ್ರಾಸ್ ಅವ್ರ ಕಂಟ್ರೋಲ್ ಅಲ್ಲಿ ಇತ್ತು. ನೀವು ನೋಡ್ಬೇಕು, ಬ್ರಿಟಿಷ್ ಕಂಟ್ರೋಲ್ ಇತ್ತು. ಸೊ ಈ ಕಾರ್ನಾಟಿಕ್ ಯುದ್ಧ ಹೇಗೆ ನಡೀತು ಅಂದ್ರೆ, ಈ ಫ್ರೆಂಚ್ ಮತ್ತೆ ಈ ಬ್ರಿಟಿಷ್ ಅವರಿಂದಾನೇ ಈ ಕಾರ್ನಾಟಿಕ್ ಯುದ್ಧ ಶುರುವಾಗತ್ತೆ. ಫಸ್ಟ್ ಕಾರ್ನಾಟಿಕ್ ವಾರ್ 1746ರಿಂದ 48 ನಡೆಯುತ್ತೆ. ಫ್ರೆಂಚ್ ಲಾ ಬೊಂಡ್ರೆಸ್ ಅವರು ಮದ್ರಾಸ್ ಅನ್ನು ಅವರ ವಶಪಡಿಸಿಕೊಳ್ತಾರೆ, ಅವರ ಕಂಟ್ರೋಲ್ ತಗೊಂತಾರೆ. ಫ್ರೆಂಚ್ ಬ್ರಿಟಿಷ್ ಕಂಟ್ರೋಲ್ ಇದ್ದ ಈ ಮದ್ರಾಸ್ ನ ಫ್ರೆಂಚ್ ಅವರು ತಗೊಂತಾರೆ, ವಶಪಡಿಸಿಕೊಂತಾರೆ. ಸೊ ಯಾವಾಗ ವಶಪಡಿಸಿಕೊಂಡ ನಂತರ ಶಾಂತಿ ಒಪ್ಪಂದದಲ್ಲಿ ಈ ಯುದ್ಧ ಅಂತ್ಯವಾಗುತ್ತೆ. ಏನು 46ರಿಂದ 48ವರೆಗೆ ನಡೆಯುತ್ತೆ. ಅದಾದ ನಂತರ ಟ್ರಿಟಿ ಆಫ್ ಪೀಸ್ ಅಂದ್ರೆ ಶಾಂತಿ. ಶಾಂತಿ ಒಪ್ಪಂದದೊಂದಿಗೆ ಇದು ಯುದ್ಧ ಅಂತ್ಯವಾಗುತ್ತೆ. ಸೊ ಈಗ ಮತ್ತೆ ಇದಾದ ನಂತರ ಇನ್ನೊಂದು ಯುದ್ಧ ಶುರು ಆಗತ್ತೆ. ಇದನ್ನ ಏನು ಫಸ್ಟ್ ಕಾರ್ನಾಟಿಕ್ ವಾರ್ ಅಂತ ಕರಿತೀವಿ, 48ರಲ್ಲಿ ಮುಗಿಯುತ್ತೆ. ಸೊ ಸೆಕೆಂಡ್ ಕಾರ್ನಾಟಿಕ್ ವಾರ್ ಸ್ಟಾರ್ಟ್ ಆಗತ್ತೆ. ಈ ವಾರ 1749ರಿಂದ 1754, ಸುಮಾರು 5 ವರ್ಷ ಕಾಲ ನಡೆಯುತ್ತೆ. ನೋಡಿ, 48ರಲ್ಲಿ ಮುಗಿಯುತ್ತೆ. ಫಸ್ಟ್ ಕಾರ್ನಾಟಿಕ್ ವಾರು 48ರಲ್ಲಿ ಮುಗಿತ್ತು. ಸೊ ಹಾಗಾಗಿ ಒಂದೇ ವರ್ಷಕ್ಕೆ ಸೆಕೆಂಡ್ ಕಾರ್ನಾಟಿಕ್ ವಾರ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿ ಇದು 2 ವರ್ಷದ ಮುಗಿದ್ರೆ ಇದು 5 ವರ್ಷ ತಗೊಂಡೆ ಸುಮಾರು ಮುಗಿಯೋದಕ್ಕೆ. ಇಲ್ಲಿ ರಾಬರ್ಟ್ ಕ್ಲೈವ್ ಅನ್ನೋರು ಬ್ರಿಟಿಷ್ ನಲ್ಲಿರೋ ರಾಬರ್ಟ್ ಕ್ಲೈವ್
ಇದು ಸಹ ಅವರಿಂದಾನೇ ಸ್ಟಾರ್ಟ್ ಆಗಿದ್ದು, ಬ್ರಿಟಿಷ್ ಮತ್ತೆ ಫ್ರೆಂಚ್ ಇಂದ. ಸೊ ಬ್ರಿಟಿಷ್ ನ ರಾಬರ್ಟ್ ಲಯನ್ ಅವರು ಏನ್ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ. ಫ್ರೆಂಡ್ಸ್ ಫ್ರಾನ್ಸ್ ಬ್ಯಾಕ್ ಅಂದ್ರೆ ಈಗ ನಾವು ಇಲ್ಲಿ ಒಂದು ಆಳ್ವಿಕೆ ನಡಬೇಕಂದ್ರೆ ಒಬ್ರು ನಮ್ಗೆ ಬೆಂಬಲ ಇರಬೇಕು. ಆರ್ಕಾಟ್ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿ ಫ್ರೆಂಚ್ ಬ್ಯಾಟರ್ಡ್ ಅಂದ್ರೆ ಇದು ಫ್ರೆಂಚ್ ಹಿಡಿತದಲ್ಲಿದ್ದ ಒಬ್ಬ ವ್ಯಕ್ತಿನ ವಶಪಡಿಸಿಕೊಂಡು ಅದನ್ನ ಸೋಲಿಸ್ತಾರೆ. ಬ್ರಿಟಿಷ್ ನ ರಾಬರ್ಟ್ ಲೈವನ್ ಅವರು ಆರ್ಕಾಟ್ ಮೇಲೆ ದಾಳಿ ಮಾಡ್ತಾರೆ. ಇದು ಫ್ರೆಂಚ್ ಸೇರಿದ ಒಂದು ಇದು. ಸೊ ಆಗ ಚಂದಾ ಸಾಹೇಬ್ನನ್ನು ಸೋಲಿಸಿ ಇದನ್ನ ವಶಪಡಿಸ್ಕೊಂತಾರೆ. ಆ ಜಾಗನ ಮತ್ತೆ ಆ ರಾಜ್ಯ ಏನ್ ಆಡ್ತಿದ್ರೋ ಅದನ್ನ ವಶಪಡಿಸ್ಕೊಂತಾರೆ. ಸೊ ಬ್ರಿಟಿಷ್ ನ ರಾಬರ್ಟ್ ಲೈವ್. ಫಾರ್ ಎಕ್ಸಾಂಪಲ್, ಇದರಿಂದ ಏನಾಗಿತ್ತು, ಫ್ರೆಂಚ್ಗೆ ತುಂಬಾ ಹಿನ್ನಡೆ ಆಗತ್ತೆ. ಫ್ರೆಂಚ್ಗೆ ಯಾವಾಗ ಈ ಬ್ರಿಟಿಷ್ ರಾಬರ್ಟ್ ಲೈವ್ ನ ಆರ್ಕೊಟ್ಟು ಚಂದಾ ಸಾಹೇಬ್ನ ವಶಪಡಿಸ್ಕೊಂಡು ಸೋಲಿಸ್ತಾರೋ ಫ್ರೆಂಚ್ಗೆ ತುಂಬಾ ಹಿನ್ನಡೆ ಆಗತ್ತೆ. ಹಿನ್ನಡೆ ಆಗಿದ್ರಿಂದ ಅವ್ರ ಪೊಲಿಟಿಕಲ್ ಆಗ್ಲೂ ಅಷ್ಟೇ ಪೊಲಿಟಿಕಲ್ ಪಾರ್ಟೀಸ್ ಗಳಿದ್ವು. ಸೊ ಇದರಿಂದ ಇದಾಗ್ಬಿಟ್ಟು ಅವ್ರ ರಾಬರ್ಟ್ ಇದನ್ನ ಡೂಪ್ಲೆಕ್ಸ್ ನ ಇದು ಮಾಡಿಸ್ಕೊಂತಾರೆ, ವಾಪಸ್ ಕರ್ಸ್ಕೊಳ್ತಾರೆ. ಸೊ ಇಲ್ಲಿ ಸೆಕೆಂಡ್ ಕರ್ನಾಟಿಕ್ ವಾರ್ ಇನ್ನು ನಿಮ್ಗೆ ಈಸಿಯಾಗಿ ಹೇಳ್ಬೇಕು ಅಂದ್ರೆ ಈ ರೀತಿ ಹೇಳ್ಬೋದು. ರಾಬರ್ಟ್ ಲೈವ್ ಆರ್ಕಾಟ್ ಮೇಲೆ ದಾಳಿ ಮಾಡ್ತಾರೆ. ಅವರು ಫ್ರೆಂಚ್ ಬೆಂಬಲಿಸಿದ ಚಂದಾ ಸಾಹೇಬ್ನನ್ನು ಸೋಲಿಸ್ತಾರೆ. ರಾಬರ್ಟ್ ಲೈವ್ ಅನ್ನೋರು ಆರ್ಕಾಟ್ ಮೇಲೆ ದಾಳಿ ಮಾಡಿ ಫ್ರೆಂಚ್ ಬೆಂಬಲಿಸಿದ್ದ ಚಂದಾ ಸಾಹೇಬ್ ಸೋಲಿಸ್ತಾರೆ. ಇದರಿಂದ ಫ್ರೆಂಚ್ ಅವ್ರಿಗೆ ತುಂಬಾ ಹಿನ್ನಡೆ ಆಗುತ್ತೆ. ಹಿನ್ನಡೆ ಆಗಿದ್ರಿಂದ ಡೂಪ್ಲೈನ್ ವಾಪಸ್ ಕರೆಸ್ಕೊಳ್ತಾರೆ. ಡೂಪ್ಲೆಕ್ಸ್ ನ ವಾಪಸ್ ಕರೆಸ್ಕೊಳ್ತಾರೆ. ಯಾರು? ಫ್ರೆಂಚ್. ಯಾಕಂದ್ರೆ ಅವ್ರಿಗೆ ಹಿನ್ನಡೆ ಆಗುತ್ತೆ ಸೆಕೆಂಡ್ ಕರ್ನಾಟಿಕ್ ವಾರ್. ಫಸ್ಟ್ ಕರ್ನಾಟಿಕ್ ವಾರ್ ಅಲ್ಲಿ ಏನಾಗುತ್ತೆ, ಫ್ರೆಂಚ್ ಇದು ಗೆಲ್ತಾರೆ, ಸೆಕೆಂಡ್ ರಲ್ಲಿ ಸೋಲ್ತಾರೆ. ಬಟ್ ಇದು ಎರಡು ನಡೆದಿರೋದು ಯಾರಿಂದ? ಬ್ರಿಟಿಷ್ ಮತ್ತೆ ಫ್ರೆಂಚ್. ಇದಾದ ನಂತರ ಇದೇನೋ ಒಂದು 5 ವರ್ಷ ನಡೀತು. ಮತ್ತೊಂದು ಯುದ್ಧ ನಡೆಯುತ್ತೆ, ಅದನ್ನ ಥರ್ಡ್ ಕರ್ನಾಟಿಕ್ ವಾರ್. ಸಾವಿರದ 756 ನೋಡಿ, ಪ್ರತಿಯೊಂದು 1 ವರ್ಷ, 4, 5, 6, 1 ವರ್ಷ 2 ವರ್ಷ ಗ್ಯಾಪ್ ಅಷ್ಟೇ. 1756ರಿಂದ 1763 ಥರ್ಡ್ ಅಂದ್ರೆ ಮೂರನೇ ಕರ್ನಾಟಿಕ್ ವಾರ್ ನಡೆಯುತ್ತೆ. ಮೂರನೇ ಕರ್ನಾಟಿಕ್ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಏನಾಗುತ್ತೆ, ಬ್ರಿಟಿಷ್ ಕಮಾಂಡರ್ ಅಥವಾ ಸೇನಾನಿ ಆಗಿರುವ ಸರ್ ಐಕೋಟ್ ಫ್ರೆಂಚ್ ಸೇನಾನಿಯನ್ನು ಸಂಪೂರ್ಣವಾಗಿ ಸೋಲಿಸ್ತಾರೆ. ಸೋಲಿಸಿ ವಾಂಡಿವಾಶ್ 1760ರಲ್ಲಿ ಇದು ತಗೊಂತಾರೆ. ಏನು ಯುದ್ಧ 1756ರಿಂದ 1763 ನಡೆಯುತ್ತೆ. ಸೊ ಅದನ್ನ ಸೋಲಿಸ್ತಾರೆ ಈ ರೀತಿ. ಅಗೇನ್ ಇಯರ್
ಬ್ರಿಟಿಷ್ ಸೇನಾನಿಯಾದ ಸರ್ ಐ ಕೋಟೆಯನ್ ಅವರು ಫ್ರೆಂಚ್ ಸೇನಾನಿಯನ್ನು ಸಂಪೂರ್ಣವಾಗಿ ಸೋಲಿಸಿ ಈ ವಾಂಡಿಬಾಸ್ ಕದನವನ್ನು ಇದು ಏನ್ ಮಾಡ್ತಾರೆ 1760ರಲ್ಲಿ. ಇದರಿಂದ ಏನಾಗುತ್ತೆ, ಫ್ರಾನ್ಸ್ ಅಂದ್ರೆ ಫ್ರೆಂಚ್ ತನ್ನ ಶಕ್ತಿಯನ್ನು ಕಳ್ಕೊಂತ ಹೋಗುತ್ತೆ. ಅಂದ್ರೆ ಈ ಮುಂಚೆ ನೀವು ನೋಡ್ಬೋದು ಬ್ರಿಟಿಷ್ ಅವರು ಮೇಲೆ ಫಸ್ಟ್ ಇದು ಮಾಡಿದ್ದೆ ಫ್ರಾನ್ಸ್ ಅವರು ಮಾಡಿ ಮಡ್ರಾಸ್ನ ವಶಪಡಿಸ್ಕೊಂತಾರೆ. ಸೆಕೆಂಡ್ ಅಲ್ಲಿ ಬ್ರಿಟಿಷ್ ಅವರು ಇದು ಮಾಡ್ತಾರೆ, ವಾರ್ ಮಾಡ್ತಾರೆ. ಮತ್ತೆ ಥರ್ಡ್ ಕರ್ನಾಟಿಕ್ ವಾರ್ ನಲ್ಲೂ ಇದಾಗ್ಬಿಟ್ಟು ಶಕ್ತಿನ ಕಳ್ಕೊಂಡ್ ಹೋಗ್ತಾ ಇತ್ತು. ಫ್ರೆಂಚ್ ನ ಶಕ್ತಿಗಳೆಲ್ಲ ಕಳ್ಕೊಂಡು ಹೋಗ್ತಾ ಇರುತ್ತೆ. ಇದರಿಂದ ಬ್ರಿಟಿಷ್ ಅವರು ಏನಾಗತ್ತೆ, ಬ್ರಿಟಿಷ್ ಅವರು ಭಾರತದಲ್ಲಿ ಅತಿ ಬಲಿಷ್ಠ ಶಕ್ತಿಯಾಗಿ ಹೊರಹೊಮ್ಮುತ್ತಾರೆ ಈ ಥರ್ಡ್ ಕರ್ನಾಟಿಕ್ ವಾರಲ್ಲಿ. ಯಾಕಂದ್ರೆ ಫ್ರೆಂಚ್ ಸಂಬಂಧಪಟ್ಟ ಪ್ರತಿಯೊಂದು ಸಹ ಅವರು ತನ್ನ ಹಿಡಿತಕ್ಕೆ ತಗೊಂತಾ ಇದ್ದಾರೆ. ಬ್ರಿಟಿಷ್ ಅವರು ತಗೊಂಡು ಇದು ಈ ರೀತಿ ಬಲಿಷ್ಠ ಶಕ್ತಿಯಾಗಿ ಆಗ್ತಾರೆ. ಇದಾದ ನಂತರ ಏನು 1756 ಮತ್ತೆ 1763ರಲ್ಲಿ ಥರ್ಡ್ ಕರ್ನಾಟಿಕ್ ಇದು ವಾರ್ ನಡೆಯುತ್ತೆ. ಈ ಸಂದರ್ಭದಲ್ಲಿ 1757ರಲ್ಲಿ ಪ್ಲಾಸಿ ಕದನನು ಸ್ಟಾರ್ಟ್ ಆಗಿರುತ್ತೆ. ಅಂದ್ರೆ ಇದಾಗಿ ಸ್ಟಾರ್ಟ್ ಆಗಿ ಒಂದೇ ವರ್ಷದಲ್ಲಿ ದ ಬ್ಯಾಟಲ್ ಆಫ್ ಪ್ಲಾಸ್ 1757ರಲ್ಲಿ ಇದು ದ ಬ್ಯಾಟಲ್ ಆಫ್ ಪ್ಲಾಸ್ ನಡೆಯುತ್ತೆ. ಇದನ್ನ ಪ್ಲಾಸಿಕ್ ಕದನ ಅಂತಾನು ಕರೀತಾರೆ. ಇದರಲ್ಲಿ ಏನಾಗುತ್ತೆ, ಯಾರ ನಡುವೆ ನಡೆಯುತ್ತೆ ಅಂದ್ರೆ ನವಾಬ್ ಸಿರಾಜ್ ಉದ್ ದೌಲಾ ಮತ್ತು ಬ್ರಿಟಿಷರ್ ರಾಬರ್ಟ್ ಕ್ಲೈವ್. ಇದರಿಂದ ಯುದ್ಧ ಶುರು ಆಗುತ್ತೆ. ಯಾರು ಅಂದ್ರೆ ಯಾರ ನಡುವೆ ಈ ಯುದ್ಧ ಆಗುತ್ತೆ ಅಂದ್ರೆ ನವಾಬರಾಗಿದ್ದ ಸಿರಾಜ್ ಉದ್ ದೌಲಾ ಮತ್ತು ಬ್ರಿಟಿಷರ್. ಯಾವ ಬ್ರಿಟಿಷ್ ಅಲ್ಲಿ ರಾಬರ್ಟ್ ಕ್ಲೈವ್. ನಾವು ಈಗಾಗಲೇ ಯಾರು ರಾಬರ್ಟ್ ಕ್ಲೈವ್ ಅಂತ ತಿಳ್ಕೊಂಡು ಯುದ್ಧ ಆಗುತ್ತೆ. ದ ಬ್ಯಾಟಲ್ ಆಫ್ ಪ್ಲಾಸಿ 1757ರಲ್ಲಿ ನವಾಬ್ ಸಿರಾಜ್ ಉದ್ ದೌಲಾ ಮತ್ತು ಬ್ರಿಟಿಷರ ರಾಬರ್ಟ್ ಕ್ಲೈವ್ ಆಗಿರುವ ಅವ್ರ ಜೊತೆ ಯುದ್ಧ ನಡೆಯುತ್ತೆ. ಇದರಿಂದ ಏನಾಗಿತ್ತು, ಯಾಕೆ ಕಾರಣಗಳು ಇದರಿಂದ ಆಗಿತ್ತು ಅಂದ್ರೆ ಫ್ರೀ ಟ್ರೇಡ್ ಲೈಸೆನ್ಸ್ ಅಗ್ರಿಮೆಂಟ್ ನ ನೀವು ಇದು ಮಾಡಿದ್ದೀರಾ ಅಂದ್ರೆ ನೀವು ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ, ಮತ್ತೆ ಅನುಮತಿ ಇಲ್ಲದೆ ಕೋಲ್ಕತ್ತಾ ಕೋಟೆಯನ್ನು ನೀವು ದುರಸ್ತಿ ಮಾಡಿದ್ದೀರಾ ಅಂತ ಹೇಳಿ ಈ 1757ರಲ್ಲಿ ಬ್ರಿಟಿಷ್ ಮತ್ತು ನವಾಬ್ ಸಿರಾಜ್ ಉದ್ ದೌಲಾ ಜೊತೆ ಇದು ಕರ್ನಾಟಿಕ್ ವಾರ್ ಅಂದ್ರೆ ಪ್ಲಾಸಿ ಕದನ ನಡೆಯುತ್ತೆ. ಕಾರಣಗಳು ಇಷ್ಟೇ. ಅದಾದ ನಂತರ ಸಿರಾಜ್ ಉದ್ ದೌಲಾನ ಬಂದ್ಬಿಟ್ಟು 146 ಬ್ರಿಟಿಷರನ್ನು ಒಂದು ಚಿಕ್ಕ ಕೋಣೆಯಲ್ಲಿ ಬಂಧಿಸಿರ್ತಾರೆ. ಸಿರಾಜ್ ಉದ್ ದೌಲಾ ಉಸಿರುಗಟ್ಟಿ ಇದರಿಂದ 123 ಜನ ಸತ್ತೋಗಿರ್ತಾರೆ, ಮರಣ ಹೊಂದಿರ್ತಾರೆ. ರಾಬರ್ಟ್ ಕ್ಲೈವ್ ನವಾಬನ ನೇಮಕಾತಿ ಪಡೆದು ಮೀರ್ ಜಾಫರ್ಗೆ ಲಂಚ ಕೊಟ್ಟು ತಟಸ್ಥನಂತಿರುವಂತೆ ಹೇಳಿದರು. ರಾಬರ್ಟ್ ಕ್ಲೈವ್ ಅವರು ಇದರಿಂದ ಮೀರ್ ಜಾಫರ್ಗೆ ಲಂಚ ಕೊಟ್ಟು ತಟಸ್ಥ ಅಂದ್ರೆ ಈಗ 2 ಪಾರ್ಟಿ ಇರುತ್ತೆ, ವಿರೋಧ ಪಾರ್ಟಿ, ಇದೊಂದು ಪಾರ್ಟಿ ಇರುತ್ತೆ. ತಟಸ್ಥ ಅಂದ್ರೆ ಇವ್ರು ಹೇಳಿದ್ರು ನಾವು ಸುಮ್ನೆ ಇರ್ತೀವಿ, ಇವ್ರು ಹೇಳಿದ್ರು ಸುಮ್ನೆ ಇರ್ತೀವಿ, ಅದು ತಟಸ್ಥ ನಿಲುವು. ತಟಸ್ಥ ನಿಲುವು ತಗೊಳ್ಳಿ ಅಂದ್ಬಿಟ್ಟು
ಹೇಳಿರ್ತಾರೆ. ಇದರಿಂದ ಏನಾಗುತ್ತೆ, ಸಿರಾಜುದ್ದೌಲಾ ಸೋಲಾಗುತ್ತೆ. ಮೀರ್ ಜಾಫರ್ ನಾನು ಕೈಗೊಂಬೆ ನವಾಬನಾಗಿ ಮಾಡ್ತಾರೆ. ಕೈಗೊಂಬೆ ನವಾಬ ಅಂದ್ರೆ ಅವ್ರಿಗೆ ಏನ್ ಹೇಳ್ತಾರೋ ಅದನ್ನ ಕೇಳೋದು ಕೈಗೊಂಬೆ. ಹೆಸರಿಗೆ ಮತ್ತ ಅವರು ಅಧ್ಯಕ್ಷರು, ಬಟ್ ಬೇರೆಯವ್ರು ಏನ್ ಹೇಳ್ತಾರೋ ಅದು ಕೇಳೋದು ಕೈಗೊಂಬೆ. ಸೊ ಬ್ಯಾಟಲ್ ಆಫ್ ಪ್ಲಾಸಿ ಈ ರೀತಿ ನಡೆಯುತ್ತೆ. ಅದಾದ ನಂತರ ದ ಬ್ಯಾಟಲ್ ಆಫ್ ಬಕ್ಸರ್ ನಡೆಯುತ್ತೆ. ಈ ಬ್ಯಾಟಲ್ ಆಫ್ ಬಕ್ಸರ್ 1764ರಲ್ಲಿ ನಡೆಯುತ್ತೆ. ಇದರಲ್ಲಿ ಸಂಯುಕ್ತ ಪಡೆ ಅಂದ್ರೆ ಮೀರ್ ಕಾಸಿಂ, ಎರಡನೇ ಶಾ ಆಲಂ, ಶಾ ಉದ್ದೌಲಾ ಮತ್ತು ಬ್ರಿಟಿಷರು ಹೆಕ್ಟರ್ ಮುನ್ನೋ ನಡುವೆ ಇದು ನಡೆಯುತ್ತೆ. ಇದು ಬ್ಯಾಟಲ್ ಆಫ್ ಪ್ಲಾಸಿ. ಸಂಯುಕ್ತ ಪಡೆ ಅಂದ್ರೆ ಈಗ ಭಾರತದಲ್ಲಿ ಇನ್ನೂ ಆಳ್ವಿಕೆ ನಡೆಸ್ತಾ ಇರ್ತಾರೆ, ಚಿಕ್ಕ ಚಿಕ್ಕ ಇವರು ರಾಜರು ಇಲ್ಲೊಂದು ಚಿಕ್ಕ ಚಿಕ್ಕ ಆಡಳಿತ ಇರುತ್ತೆ ಅವರು. ಅದ್ರ ಜೊತೆಗೆ ಬ್ರಿಟಿಷರ ಎಕ್ಟ್ರೋಮೆಂಡೋ ಅನ್ನೋದ್ರ ಜೊತೆ ನಡೆಯುತ್ತೆ. ಅದ್ರಲ್ಲಿ ಯಾರ್ಯಾರು ಹೆಸರಿದೆ, ಮೀರ್ ಕಾಸಿಂ, ಶಾ ಆಲಂ 2, ಶುಜಾ-ಉದ್-ದೌಲಾ, ಇವರೆಲ್ಲ ಸೇರಿ ಇವರು ಒಂದು ಗುಂಪು, ಈ ಬ್ರಿಟಿಷ್ ಒಂದು ಗುಂಪು. ಇದರಲ್ಲಿ ಚಕ್ಟರ್ ಮೇಲೆ ನಾಯಕ್ ಕೊಡ್ತದಲ್ಲಿ. ಸೊ ಮೀರ್ ಕಾಸಿಂ, ಶಾ ಆಲಂ ಟು ಸಿರಾಜುದ್ದೌಲಾ ವರ್ಸಸ್ ಬ್ರಿಟಿಷ್ ಹೆಕ್ಟರ್ ಮುನ್ನೋ ಜೊತೆ ಈ ಬ್ಯಾಟಲ್ ಆಫ್ ಬಕ್ಸರ್ 1764ರಲ್ಲಿ ನಡೆಯುತ್ತೆ. ಯಾಕೆ ನಡೆಯುತ್ತೆ ಅಂದ್ರೆ ಈ ಮೀರ್ ಕಾಸಿಂ ಅನ್ನೋರು ಇದಾರಲ್ಲ, ಅವ್ರು ಬಂದ್ಬಿಟ್ಟು ಡ್ಯೂಟಿ ಫ್ರೀ ಮಾಡಿರ್ತಾರೆ. ಡ್ಯೂಟಿ ಫ್ರೀ ಅಂದ್ರೆ ಬ್ರಿಟಿಷ್ ಅವರು ಏನಾದ್ರು ಇದು ಮಾಡ್ತಾರೆ, ಟ್ಯಾಕ್ಸ್ ಹಾಕ್ತಾ ಇರ್ತಾರೆ. ಒಂದು ಪದಾರ್ಥಕ್ಕೆ ಟ್ಯಾಕ್ಸ್, ನಾವು ಆಲ್ರೆಡಿ ಹೇಳಿದ್ವಿ ಟ್ಯಾಕ್ಸ್ ಹಾಕ್ತಾರೆ. ಸೊ ಆ ರೀತಿ ಯಾವುದೇ ಟ್ಯಾಕ್ಸ್ ಗಳು ಏನು ಇರೋದಿಲ್ಲ ಅಂದ್ಬಿಟ್ಟು ಅವರು ಆದೇಶ ಹೊರಡಿಸ್ತಾರೆ. ಇದರಿಂದ ಬ್ರಿಟಿಷ್ ಅವರು ಸಿಟ್ಟಾಗ್ತಾರೆ. ಬ್ರಿಟಿಷ್ ಅವರು ಸಿಟ್ಟಾಗಿ ದಾಳಿ ಮಾಡ್ತಾರೆ. ಸೊ ಇದರಿಂದಾನೇ ಇದು ನಡೆಯೋದು, ಈ ಬ್ಯಾಟಲ್ ಆಫ್ ಬಕ್ಸರ್ ಅಂತ. ಅಂದ್ರೆ ಅವ್ರಿಗೆ ಟ್ಯಾಕ್ಸ್ ಬೇಕು, ಟ್ಯಾಕ್ಸ್ ಇಂದ ಅವ್ರಿಗೆ ಲಾಭ ಬರುತ್ತೆ. ಬಟ್ ಇವ್ರು ಯಾವುದೇ ರೀತಿ ಲಾಭ ನೋಡ್ತಲ್ಲ, ಅವ್ರಿಗೆ ಜನರಿಗೆ ಒಳ್ಳೇದಾಗ್ಬೇಕಂತ ನೋಡ್ತಿದ್ದಾರೆ. ಸೊ ಆ ರೀತಿ ಯುದ್ಧ ಆಗತ್ತೆ. ಇದರಿಂದ ಈ ಬ್ರಿಟಿಷ್ ಅವರು ಇವ್ರನ್ನೆಲ್ಲ ಸೋಲಿಸ್ಬಿಟ್ಟು ಫುಲ್ಲು ಅವ್ರ ಕಂಟ್ರೋಲ್ ತಗೊಂತಾರೆ. ಬ್ರಿಟಿಷ್ ಈ ವಾರ್ ಮಾಡ್ಬಿಟ್ಟು ಎಲ್ಲ ಅವ್ರ ಕಂಟ್ರೋಲ್ಗೆ ತಗೊಂತಾರೆ. ಇದರಿಂದ ಏನಾಗುತ್ತೆ, ಬ್ರಿಟಿಷರಿಗೆ ಬಂಗಾಳ, ಬಿಹಾರ್ ಮತ್ತು ಒಡಿಶಾ ದಿವಾನಿ ಹಕ್ಕು ಆಗತ್ತೆ. ಅಂದ್ರೆ ದಿವಾನಿ ಹಕ್ಕು ಅಂದ್ರೆ ಈ ಏನು ಬಂಗಾಳ ಅಂದ್ರೆ ಇದು ಬಿಹಾರ ಮತ್ತು ಒಡಿಶಾದಲ್ಲಿ ಹಕ್ಕು ಸಿಕ್ಕತ್ತೆ. ಅಂದ್ರೆ ಭೂಮಿಯ ಕಂದಾಯ ವಸೂಲಿ ಮಾಡುವ ಹಕ್ಕು ಈ ಬ್ರಿಟಿಷ್ಗೆ ಸಿಕ್ಕತ್ತೆ. ಸೋಲಿಸಿದಾಗ ಈ ಏನ್ ಬ್ಯಾಟಲ್ ಆಫ್ ಬಕ್ಸರ್ ನಲ್ಲಿ ನಡೆದಾಗ ಬ್ರಿಟಿಷ್ ಅವ್ರಿಗೆ ಈ ಬಂಗಾಳ, ಬಿಹಾರ್ ಮತ್ತೆ ಒಡಿಶಾದಲ್ಲಿ ಭೂ ಕಂದಾಯವನ್ನು ಸಹ ಅವರು ತಗೊಳೋ ಹಕ್ಕುಗಳು ಅವ್ರಿಗೆ ಸಿಗುತ್ತೆ. ಇದರಿಂದ 1765ರಲ್ಲಿ ಭಾರತೀಯ ಅಧಿಕಾರಿಗಳು ಆಡಳಿತ ನೋಡ್ಕೊಂತಾ ಇದ್ರು. ಅಂದ್ರೆ ಈ ಭಾರತದ ಅಧಿಕಾರಿ ಅಂದ್ರೆ ಕೆಲಸ ಮಾಡಕ್ಕೆ ಬಂದಾಗ ದೊಡ್ಡ ಅಧಿಕಾರಿ ಅಂತಾರಲ್ಲ, ಅವರೆಲ್ಲ ನೋಡ್ಕೊಂತಾ ಇದ್ರು. ಆದ್ರೆ ಕಂದಾಯ ವಸೂಲಿ ಅಧಿಕಾರಿ ಮಾತ್ರ
ಬ್ರಿಟಿಷ್ ಅವರೇ ಅವರ ವಶ ಪಡ್ಕೊಂಡಿದ್ರು. ಅಂದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ, ಭಾರತೀಯ ಅಧಿಕಾರಿಗಳು ಕೇವಲ ಆಡಳಿತನ ಮಾತ್ರ ನೋಡ್ಕೊಂತ ಇದ್ರು. ಅದೇ ಬ್ರಿಟಿಷ್ ಅವರು ಕಂದಾಯನ ವಸೂಲಿ ಮಾಡ್ತಾ ಇದ್ರು. ಕಂದಾಯ ವಸೂಲಿ ಮಾಡ್ತಾ ಇದ್ರು. ಈ ರೀತಿ ಆಗುತ್ತೆ. ಯಾವಾಗ 1765ರಲ್ಲಿ ಈ ರೀತಿ ಆಗುತ್ತೆ. ಸೊ ಇಷ್ಟು ನಡೆಯುತ್ತೆ ನಿಮ್ಮ ಈ ಯುರೋಪಿಯನ್ ಅಡ್ವೆಂಟ್ ಆಫ್ ಯುರೋಪಿಯನ್ ಟು ಇಂಡಿಯಾ ಅಂತ. ಸೊ ನಾವೀಗ ಜಸ್ಟ್ ಇಂಪಾರ್ಟೆಂಟ್ ನೋಡ್ಕೊಂಡ್ ಬಂದ್ವಿ. ಯಾಕಂದ್ರೆ ನಿಮ್ಗೆ ಕ್ವಶನ್ ಕೇಳಿದೆ ಯಾವಾಗ ಏನೇನ್ ನಡೀತು ಅಂದ್ಬಿಟ್ಟು. 1453ರಲ್ಲಿ ಏನ್ ನಡೀತು ಅಂತ ಕೇಳ್ತಾರೆ. ಸೊ ಅಲ್ಲಿ ಏನಾಗುತ್ತೆ, 1453ರಲ್ಲಿ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್. ಟು ದ Ottoman Turks. ಸಾವಿರದ 453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಏನಾಗುತ್ತೆ, ಪತನಗೊಳ್ಳುತ್ತೆ. ಯಾರಿಂದ? ಆಟೋಮನ್ ಟರ್ಕ್ಸ್ ಇಂದ ಪತನಗೊಳ್ಳುತ್ತೆ. 1498ರಲ್ಲಿ ಏನಾಗುತ್ತೆ, ವಾಸ್ಕೋ ಡ ಗಾಮ ವಾಸ್ಕೋ ಡ ಗಾಮ ಡಿಸ್ಕವರ್ ಸೀ ರೂಟ್ ಟು ಇಂಡಿಯಾ. ಯಾಕಂತ ನಿಮ್ಗೆ ಗೊತ್ತು, ಅಂದ್ರೆ ನಾವು ಚಾಪ್ಟರ್ ಅಲ್ಲಿ ಅದೇ ನಾವು ಕಲ್ತಿರೋದು. ಸೊ 1600ನೇ ಇಸ್ವಿನಲ್ಲಿ ಏನಾಗುತ್ತೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ ಆಗುತ್ತೆ 1600ನೇ ಇಸ್ವಿನಲ್ಲಿ. ನಿಮ್ಗೆ ಗೊತ್ತು ಹೇಗ್ ಬಂದು ಬ್ರಿಟಿಷ್ ಅವರು ಬಂದ್ರು ಅಂತ. 1602ರಲ್ಲಿ ಏನಾಗುತ್ತೆ, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ ಆಗುತ್ತೆ. 1664ರಲ್ಲಿ ಏನಾಗುತ್ತೆ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ ಆಗುತ್ತೆ. ಸಾವಿರದ 1746ರಿಂದ 1763ರಲ್ಲಿ ಏನಾಗುತ್ತೆ, ಮೂರು ಕಾರ್ನಾಟಿಕ್ ವಾರ್ ನಡೆಯುತ್ತೆ 1746ರಿಂದ 1763. ಯಾರ ನಡುವೆ? ಬ್ರಿಟಿಷ್ ಮತ್ತೆ ಫ್ರಾನ್ಸ್ ನಡುವೆ ನಡೆಯುತ್ತೆ. 1757ರಲ್ಲಿ ಏನಾಗುತ್ತೆ, ಬ್ಯಾಟಲ್ ಆಫ್ ಪ್ಲಾಸಿ ಆಗುತ್ತೆ. ಇದರಿಂದ ಏನಾಗುತ್ತೆ, ಸಿರಾಜ್ ಉದ್ ದೌಲಾ ಬಂದ್ಬಿಟ್ಟು ಸೋಲ್ ಆಗುತ್ತೆ. ಸಾವಿರದ 1764ರಲ್ಲಿ ಏನಾಗುತ್ತೆ, ಬ್ಯಾಟಲ್ ಆಫ್ ಬಕ್ಸರ್ ನಡೆಯುತ್ತೆ. ಇದರಿಂದ ಬ್ಯಾಟಲ್ ಆಫ್ ಬಕ್ಸರ್ ಇಂದ ಬ್ರಿಟಿಷ್ ಬಂದ್ಬಿಟ್ಟು ಬಂಗಾಳದ ಒಡೆಯರಾಗ್ತಾರೆ. ನೆಕ್ಸ್ಟ್ ಕೊನೆಯದಾಗಿ 1765ರಲ್ಲಿ ಏನಾಗುತ್ತೆ,
ಡ್ಯೂಯಲ್ ಗವರ್ನಮೆಂಟ್ ಇಂಟ್ರಡ್ಯೂಸ್ ಆಗುತ್ತೆ. ಡ್ಯೂಯಲ್ ಗವರ್ನಮೆಂಟ್ ಸಿಸ್ಟಮ್. ಯಾರು? ರಾಬರ್ಟ್ ಕ್ಲೈವ್. ಸೊ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಫ್ರೆಂಡ್ಸ್. ಸೊ ಕ್ವಶನ್ ಆನ್ಸರ್ಸ್ಗೆ ನೆಕ್ಸ್ಟ್ ಪಾರ್ಟ್ ನೋಡಿ. ಥ್ಯಾಂಕ್ಸ್.